जय श्री ओम नमो सिद्धेभ्यः। नमो अरिहन्ताणं नमो सिद्धाणं नमो आयु नमो वज्रायाणं नमो लोये सर्वसाहनम् ओंकारं बिन्दुसंयुक्तं नित्यं ध्यायन्ति योगिनः कामदं मोक्षदं चैव ओंकाराय नमो नमः। अविरलशब्दघनौघलप्रक्षालितसकलभूतलमलकलङ्का मुनिभिरुपासिततीर्था सरस्वती हरितुनो दुरितान् अज्ञानतिमिरान्धानां ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। मङ्गलं भगवान् वीरो मङ्गलं गौतमो गणे मङ्गलं कुन्दकुन्दार्यो जैनधर्मोऽस्तु मङ्गलम् सर्वमङ्गलमाङ्गल्यं सर्वकल्याणकारकं प्रधानं सर्वधर्माणां जैनं जयतु शासनम्। श्रीमत्परमगम्भीरं साद्वादामोगलाञ्छनं जीयात्रैलोक्यनाथस्य शासनं जिनशासनम्। ಸ್ವಾಧ್ಯಾಯದ ಕ್ರಮದಲ್ಲಿ ನಮ್ಮ ಚರ್ಚೆ ನಿನ್ನೆಯಿಂದ ಗತಿಗಳನ್ನು ಆಧರಿಸಿ ನಡೀತಾ ಇದೆ. ವಾಸ್ತವಿಕವಾಗಿ ಗತಿಗಳು ಅನ್ನುವಂಥದ್ದು ಸಂಸಾರಿ ಜೀವ ಮುಖ್ಯವಾಗಿ ತಿಳಿಲೇಬೇಕಾದಂತಹ ವಿಚಾರ ಇದೆ. ಗತಿಗಳು ಅಂತ ಹೇಳಿದ್ರೆ ಪ್ರತಿ ಸಮಯ ಅನಾದಿ ಕಾಲದಿಂದ ನಾನು ಅನುಭವಿಸ್ತಾ ಇರತಕ್ಕಂತಹ ಅವಸ್ಥೆಯ ಹೆಸರಿದೆ. ಅನಾದಿ ಕಾಲದಿಂದ ಯಾವ ಗತಿಯನ್ನು ನಾನು ಅನುಭವಿಸ್ತಾ ಇದ್ದೇನೆ, ಯಾವ ಗತಿಯಲ್ಲಿ ಘೋರ ದುಃಖವನ್ನು ಅನುಭವಿಸ್ತಾ ಇದ್ದೇನೆ, ಅದರ ಹೆಸರು ಗತಿ ಇದೆ. ಹಾಗಾಗಿ ಗತಿಯ ಸ್ವರೂಪವನ್ನು ತಿಳಿದು ಅರ್ಥ ಮಾಡಿಕೊಳ್ಳೋದು ಬಹಳ ಅವಶ್ಯಕ ಇದೆ. ಸಾಮಾನ್ಯವಾಗಿ ಪ್ರಪಂಚದಲ್ಲಿ ಅಥವಾ ನಾವು ಕೂಡ ಸಾಮಾನ್ಯವಾಗಿ ಗತಿ ಅಂತ ಹೇಳಿದ್ರೆ ಮನುಷ್ಯಗತಿ ತಿರ್ಯಂಚಗತಿ ಅಂತ ಅಂದ್ಕೋತೇವೆ. ಆದರೆ ನಿಜವಾಗಿ ಗತಿ ಅಥವಾ ಆ ಗತಿಯ ಸ್ವರೂಪವನ್ನು ಜಿನವಾಣಿಯಲ್ಲಿ ಯಾವ ರೀತಿಯಾಗಿ ವರ್ಣನೆ ಮಾಡಿದ್ದಾರೆ, ಯಾವ ರೀತಿಯಾಗಿದೆ ಗತಿ. ಇದರ ಗತಿ ಅನ್ನೋದು ಮೊದಲನೇದು, ಇದು ಶುಭ ಸೂಚಕವಾದ ವಿಚಾರ ಅಲ್ಲ. ಗತಿ ಅನ್ನುವಂಥದ್ದು ಯಾವ ಶಬ್ದ ಇದೆ ಆ ಶಬ್ದವೇ ನನ್ನ ವಿಕಟ ಪರಿಸ್ಥಿತಿಯನ್ನು ತೋರಿಸ್ತಾ ಇದೆ. है ना, जो गति शब्द है वो शब्द अपने आप में गति के कैसी गति हुई इसकी, तो वो जो गति शब्द है वो गति ही अशुभ सूचक है. मतलब जीव का जो अत्यंत दुर्दशा है उस दुर्दशा को बताने वाला ये शब्द है गति, है ना. तो गति कहते ही तो अपने को सबसे पहले ये समझ में आना चाहिए कि ये मेरी दुर्दशा की बात हो रही है. ಏನು ಹೇಳ್ತಾರೆ, ಗತಿ ಚರ್ಚೆ ಬಂದ ತಕ್ಷಣ ನಾನು ಬಹಳ ನೋಡಿದ್ದೇನೆ. ಸ್ವಾಧ್ಯಾಯ ಮಾಡುವಾಗ ಕೂಡ, ಗತಿಯ ಚರ್ಚೆ ಮಾಡುವಾಗ ಕೂಡ, ಗತಿ ಚರ್ಚೆ ಮಾಡಿ ಪೂರ್ತಿ ಮುಗಿದ್ರೂ ಕೂಡ ಎಷ್ಟೋ ಜೀವಿಗಳಿಗೆ ಗತಿಯ ಈ ಸ್ವರೂಪವೇ ಅರ್ಥ ಆಗೋದಿಲ್ಲ. ಗತಿಯ ಚರ್ಚೆ ಯಾಕೆ ಮಾಡಿದ್ದಾರೆ ಜಿನ್ವಾಣಿಯಲ್ಲಿ, ಗತಿಯನ್ನು ಯಾತಕ್ಕೋಸ್ಕರ ತಿಳಿಯೋದಿದೆ. ಹೇಳ್ತಾರೆ ಗತಿ ಯಾವ ಯಾವ ರೀತಿಯಾದ ಪರಿಸ್ಥಿತಿಯಲ್ಲಿ ನಾನು ಅನಾದಿ ಕಾಲದಿಂದ ಒದಗಿಸ್ಕೊಂಡು ಬಂದಿದ್ದೇನೆ. ಏನ
ಅನಾದಿ ಕಾಲದಿಂದ ಯಾವೆಲ್ಲ ಪರಿಸ್ಥಿತಿಗಳನ್ನ ಸಹನೆ ಮಾಡಿಕೊಂಡು ನಾನು ಬಂದಿದ್ದೇನೆ, ಏನೆಲ್ಲ ವಿಕಟ ಪರಿಸ್ಥಿತಿಗಳಲ್ಲಿ ಎಂತಹ ದುರ್ದಶೆಯಲ್ಲಿ ನಾನು ಜೀವನ ಮಾಡಿಕೊಂಡು ಬಂದಿದ್ದೇನೆ, ಮತ್ತು ವರ್ತಮಾನದಲ್ಲಿ ಕೂಡ ಎಂತಹ ದುರ್ದಶೆಯಲ್ಲಿ ನಾನು ಜೀವನವನ್ನ ಮಾಡ್ತಾ ಇದ್ದೇನೆ ಅನ್ನುವಂಥದ್ದು ವಾಸ್ತವಿಕವಾಗಿ ಈ ಗತಿಗಳ ಮೂಲಕ ಅರ್ಥ ಆಗುತ್ತೆ. ಯಾಕಂದ್ರೆ ಗತಿ ಅನ್ನೋದು ಅಶುಭ ಇದೆ, ಗತಿ ಅನ್ನೋದು ವಿಕಟ ಪರಿಸ್ಥಿತಿಯನ್ನ ತೋರಿಸ್ತಾ ಇದೆ. ಆದರೂ ಕೂಡ ಯಾವ ಗತಿ ಇದೆ ಅದು ಒಂದೇ ತರ ಇರೋದಿಲ್ಲ. ಯಾವ ಜೀವದ ಅವಸ್ಥೆ ಇದೆ ಅದು ಒಂದೇ ತರ ಇರೋದಿಲ್ಲ, ಅದು ಅನೇಕ ಪ್ರಕಾರವಾಗಿ ಬದಲಾಗುತ್ತಾ ಇರುತ್ತೆ. ಆ ಬದಲಾಗುವಿಕೆಯನ್ನ ತೋರಿಸ್ಲಿಕ್ಕೆ ಕೂಡ ನಾವೇನಂದ್ವಿ, ಗತಿ, स्पीड, अवस्था. आप किसी भी अर्थ से अर्थ करना चाहेंगे तो अर्थ बैठेगा, है ना. तो गति मतलब अवस्था. तो कहते हैं अवस्था ಯಾವತ್ತೂ ಕೂಡ ಒಂದೇ ತರ ಇರೋದಿಲ್ಲ. ಬಿಕಾಸ್ ಇಟ್ ಈಸ್ ಇದು ಒಂದು ಪೊಸಿಷನ್ ಇದೆ, ಹಾಗಾದ್ರೆ ಇದು ನಿಯಮದಿಂದ ಬದಲಾಗೋದಿದೆ. ಚೇಂಜ್ ದ ರೂಲ್ ಆಫ್ ನೇಚರ್ ಅಂತ. ಹಾಗೆ ಇದು ಯಾವ ಅವಸ್ಥೆ ಇದೆ, ಈ ಅವಸ್ಥೆ ಅಂತೂ ನಿಯಮದಿಂದ ಬದಲಾಗೋದಿದೆ. ಯಾಕಂದ್ರೆ ಪ್ರಪಂಚದಲ್ಲಿ ಯಾವ ಅವಸ್ಥೆ ಕೂಡ ಶಾಶ್ವತ ಇಲ್ಲ. ಇನ್ನು ಮುಂದೇನು ಹೇಳ್ತಾರೆ, ಈ ಗತಿ ಅರ್ಥ ನಾವು ವೇಗ ಅಂತ ಮಾಡಿದ್ರೆ ನಿರಂತರವಾಗಿ ಸುತ್ತುತ್ತಾ ಇದ್ದಾನೆ, ಒಂದು ಕ್ಷಣ ಕೂಡ ನಿಂತಿಲ್ಲ. ಅಪ್ಪನ ऐसा समझो ना, ಗಾಡಿಯಲ್ಲಿ ಹೋಗುತ್ತಾ ಇದ್ದೇವೆ ಏನಾ, तो ಕಾರಲ್ಲಿ ಕೂತಿದ್ದೇವೆ, तो ಕಾರ್ ಎಲ್ಲಿವರೆಗೆ ಡ್ರೈವ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ನಿಂತೇ ಇಲ್ಲ. 1 ದಿನ ಆಯ್ತು, 2 ದಿನ ಆಯ್ತು, 3 ದಿನ ಆಯ್ತು, ಗಾಡಿ ನಿಂತೇ ಇಲ್ಲ. ಓಲೆ ಯಾವಾಗಿಂದ ಓಡ್ತಾ ಇದೆ ಗಾಡಿ? ಗಾಡಿ ಅನಾದಿ ಕಾಲದಿಂದ ಓಡ್ತಾ ಇದೆ, ಇವತ್ತಿಂದ ಅಲ್ಲ. ಅನಾದಿ ಕಾಲದಿಂದ, ನರಕದಿಂದ ತಿರ್ಯಂಚಕ್ಕೆ, ತಿರ್ಯಂಚದಿಂದ ದೇವಕ್ಕೆ, ದೇವದಿಂದ ನಿಗೋದಕ್ಕೆ, ನಿಗೋದದಿಂದ ಮನುಷ್ಯಕ್ಕೆ, ಪುನಃ ಮನುಷ್ಯದಿಂದ ದೇವಕ್ಕೆ, ದೇವದಿಂದ ನಿಗೋದಕ್ಕೆ, ಪುನಃ ತಿರ್ಯಂಚಕ್ಕೆ. ಹೀಗೆ ವೇಗಪೂರ್ವಕವಾಗಿ ಇವನಿಗೆ ವಿಶ್ರಾಂತಿಯೇ ಇಲ್ಲ, ಅವಿಶ್ರಾಮದಂತೆ. ಬೋಲೋ, ಈ ಮನುಷ್ಯ ಭವದ ಆಯಸ್ಸು ಮುಗಿದ ತಕ್ಷಣ, ನಿನ್ನೆ ನಾವು ಚರ್ಚೆ ಮಾಡಿದ್ವಲ್ಲ, ಅಧಿಕಾಂಶ 4 ಸಮಯ ವಿಗ್ರಹಗತಿಯಲ್ಲಿ 4ನೇ ಸಮಯದಲ್ಲಿ ಮುಂದಿನ ಶರೀರ ನಿಯಮದಿಂದ ಧಾರಣೆ ಮಾಡ್ತಾನೆ. ಬೋಲು ಇವನಿಗೆ ಎಲ್ಲಿ ಪುರ್ಸತ್ ಎಲ್ಲಿದೆ? ಇವನಿಗೆ ಗತಿಯಿಂದ ಗತಿಗೆ ಹೋಗುವುದನ್ನ ಬಿಟ್ಟು ಇವನಿಗೆ ಪುರ್ಸತ್ ಎಲ್ಲಿದೆ? ಒಂದು ಅವಸ್ಥೆಯಿಂದ ಇನ್ನೊಂದು ಅವಸ್ಥಾ, दूसरी अवस्था से तीसरी अवस्था, ऐसे छलांग मारता ही रहता है, कभी विश्राम पूर्वक बैठता ही नहीं. ಏನಾಯ್ತಾ? ಗತಿ ವೇಗ ಇದೆ, ವೇಗ ಪೂರ್ವಕ್ ಮತ್ಲಬ್ ವಿಶ್ರಾಂತಿ ನೈಯೇ ಇತನಾ ವೇಗ. ಸ್ಪೀಡ್ ಎಷ್ಟಿದೆ ಅಂತ ಹೇಳಿದ್ರೆ ವಿಶ್ರಾಮ ಒಂದು ಸಮಯಕ್ಕೂ ತಗೊಳ್ಳೋದೇ ಇಲ್ಲ, ಅಷ್ಟು ಗತಿ ಇದೆ. ಅರ್ಥ ಆಗುತ್ತೆ? ನಾವು ವೇಗ ಅಂತೀವಲ್ಲ, ಇಲ್ಲಿ ವೇಗ ಎಷ್ಟು ಕಠೋರವಾದಂತಹ ವೇಗ ಇದೆ ಅಂತ ಹೇಳಿದ್ರೆ ಒಂದು ಸಮಯಕ್ಕೂ ಕೂಡ ವಿಶ್ರಾಂತಿ ತಗೊಳ್ಳೋದೇ ಇಲ್ಲ ಜೀವ, ಅಜ್ಞಾನಿ ಜೀವ. ಪ್ರತಿ ಸಮಯ ಗತಿಯಿಂದ ಗತಿಗೆ ಹೋಗುತ್ತಾನೆ ಇದ್ದಾನೆ, ಒಂದು ಭವದಿಂದ ಇನ್ನೊಂದು ಭವಕ್ಕೆ ಜನ್ಮ ತಗೋತಾನೆ ಇದ್ದಾನೆ. ಅದಕ್ಕೆ ಆಚಾರ್ಯ ಹೇಳ್ತಾರೆ ಗತಿ. ವಿಶ್ರಾಮವಿಲ್ಲದೆ ಒಂದು ಅವಸ್ಥೆಯಿಂದ ಇನ್ನೊಂದು ಅವಸ್ಥೆಗೆ ಹೋಗೋದಕ್ಕೆ ನಾವು ಗತಿ ಅಂತ ಕರಿತೇವೆ. ಹಾಗಾಗಿ ಇದೇನು ಒಳ್ಳೆ ವಿಚಾರ ಅಲ್ಲ, ದುರ್ದಶೆ ಇದೆ ನಂದು. ಎಂತಹ ದುರ್ದಶೆ ಇದೆ! ಹಳೇದು ಎಷ್ಟೆಲ್ಲ ದುಃಖಗಳನ್ನ ಅನುಭವಿಸಿ ಬಂದಿದ್ದೇನೆ. ಗಯೋ ನಿಗೋದ ಮಾಹಿತೆ ಆಯಾ, दमड़ी रूकन भाग बिकाया, आता है ना पूजन में. कौन से पूजन में? 10 लक्षण वाले पूजन में. तो दमड़ी रूकन भाग बिकाया, बीत्यो अनंतो काल यह मेरी अशुचिता ना गई, है ना. तो ಏನ್ ಬಿತ್ಯೋ ಅನಂತ ಕಾಲ, ಎಷ್ಟು ಕಾಲ ಕಳೆದೋಯ್ತು? ಅನಂತ ಅನಂತ ಕಾಲ ಕಳೆದೋಯ್ತು. ಎಲ್ಲಿ? ನಿಗೋದದಲ್ಲಿ. ಅನಂತಾನಂತ ಕಾಲ ನಿಗೋದದಲ್ಲಿ ಕಳೆದೋಯ್ತು. ಎಲ್ಲಿ ನರಕಕ್ಕಿಂತ ಜಾಸ್ತಿ ದುಃಖ ಇದೆ, ಅಲ್ಲಿ ಅನಂತಾನಂತ ಕಾಲ ಕಳೆದು ಹೋದ್ರೂ ಕೂಡ ಪುನಃ ಇವನಿಗೆ ಆ ಯಾವ ದುಃಖ ಇದೆ ಅದು ಜ್ಞಾಪಕ ಇಲ್ಲ.
ಅದನ್ನೆಲ್ಲ ಮರ್ತು ಬಿಟ್ಟ. ಮರ್ತು ಬಿಟ್ಟು ಮನುಷ್ಯಗತಿಯಲ್ಲಿ ಯಾವ ರೀತಿ ಪಂಚೇಂದ್ರಿಯ ವಿಷಯಗಳಲ್ಲಿ ತಲ್ಲೀನನಾಗ್ತಾನೆ ಅಂತ ಹೇಳಿದ್ರೆ, ಮಾನೋ ಕುಚ್ ಹುವಾ ಹಿ ನಹೀ ಥಾ. ಏನಿರ್ತದೆ, ಏನು ಹಾಗೆ ಇರ್ಲಿಲ್ವೇನೋ ಅನ್ನೋ ಹಾಗೆ ತಲ್ಲೀನನಾಗ್ಬಿಡ್ತಾನೆ. ಹಿಂದಿಂದೆಲ್ಲ ಮರ್ತೋಯ್ತು. ನಮ್ಮ ನಮ್ಮ ಜೀವನದಲ್ಲೂ ನಾವು ನೋಡ್ತೀವಲ್ಲ, ಬಾಲ್ಯಾವಸ್ಥೆಯಲ್ಲಿ ತುಂಬಾ ಕಷ್ಟ ಇತ್ತು. ಏನು, ಊಟಕ್ಕೆ ಒಂದೊತ್ತು ಊಟ ಮಾಡಕ್ಕೂ ಕೂಡ ಕಷ್ಟ ಇತ್ತು. ಮತ್ತು ಆ ನಂತರ ದೊಡ್ಡವನಾದ್ಮೇಲೆ ಒಳ್ಳೆ ಸ್ಥಿತಿಗೆ ಬೆಳೆದ, ಏನ, ದೊಡ್ಡ ಶ್ರೀಮಂತ ಆದ. ಶ್ರೀಮಂತ ಆದ್ಮೇಲೆ ಏನಾಗುತ್ತೆ, ಎಷ್ಟೋ ಜನಕ್ಕೆ ಹಿಂದೆ ಬಂದಿರೋದೆಲ್ಲ ಜ್ಞಾಪಕನೇ ಇರೋದಿಲ್ಲ. ಮತ್ತೀಗ ಹೆಂಗ್ ವರ್ತನೆ ಮಾಡ್ತಾ ಇರ್ತಾನೆ. ಹಾಗಾದ್ರೆ ಮುಂದೆ ಎಲ್ಲಿಗೆ ಹೋಗೋ ತಯಾರಿ ಮಾಡ್ತಾ ಇದೀಯಾ ನೀನು? ಎಸೆ ಈ ಜೀವಕ್ಕೂ ಕೂಡ ಹಿಂದಿನ ಎಲ್ಲ ನಿಗೋದ ನರಕದ ದುಃಖ ಮರೆತು ಹೋಗ್ಬಿಡುತ್ತೆ. ಮರೆತೋಗಿ ಮನುಷ್ಯಗತಿಯಲ್ಲಿ ಯಾವ ರೀತಿಯಾಗಿ ತಲ್ಲೀನನಾಗುತ್ತಾನೆ ಅಂತ ಹೇಳಿದ್ರೆ, ಹಿಂದೆ ಏನೂ ಆಗೇ ಇರಲಿಲ್ಲ ಮತ್ತು ಮುಂದೆನೂ ಏನೂ ಆಗೋದೇ ಇಲ್ಲ ಅನ್ನೋ ಹಾಗೆ ಈ ಪಂಚೇಂದ್ರಿಯ ವಿಷಯಗಳಲ್ಲಿ ತಲ್ಲೀನನಾಗ್ಬಿಡ್ತಾನೆ. ಆದ್ರೆ ಮೂಲ ವಿಚಾರ ಏನಿದೆ, ಈ ನಾಲ್ಕು ಗತಿಗಳಿದೆಯಲ್ಲ, ಈ ನಾಲ್ಕು ಗತಿಗಳಲ್ಲಿ ನಿಯಮದಿಂದ ಸಮ್ಯಕ್ ದರ್ಶನ ಇಲ್ಲದೆ ಹೋದ್ರೆ ನಿಯಮದಿಂದ ಪರಿಭ್ರಮಣೆ ಮಾಡೋದು ನಿಶ್ಚಿತ ಇದೆ. ಹಾಗಾಗಿ ನಾನು ಮನುಷ್ಯನಾಗಿಯೇ ಅನಂತ ಕಾಲ ಉಳಿಯೋದಿಲ್ಲ. ನನಗೆ ಗೊತ್ತಿದೆ, ಆಯಸ್ಸು ಕರ್ಮ ಮುಗಿದ ತಕ್ಷಣ ನಾನು ಇಲ್ಲಿಂದ ಮರಣ ಹೊಂದಿ ಮುಂದಿನ ಗತಿಗೆ ಹೋಗೋದಿದೆ. ನಿನ್ನೆ ಆಯು ಕರ್ಮದ ಚರ್ಚೆಯನ್ನ ನಾವು ಮಾಡಿದ್ದೇವೆ. ಸ್ವಲ್ಪ ಯಾವಾಗ ಕ್ರಮದ ಚರ್ಚೆ ಮಾಡ್ತಾ ಇದ್ವಿ, ಆಗ್ಲೂ ಕೂಡ ಚರ್ಚೆ ಮಾಡಿದ್ದೇವೆ. ಯಾರಿಗೆ ಎಷ್ಟು ಜನಕ್ಕೆ ಜ್ಞಾಪಕ ಇದೆ ನಂಗೆ ಗೊತ್ತಿಲ್ಲ. ಆದ್ರೆ ಹಿಂದಿನ ವಿಚಾರಗಳೆಲ್ಲ ಮರೆತಾ ಹೋದ್ರೆ ಈಗ ನಾನೇನು ಮೂಲ ಜಿನಧರ್ಮದ ಪಾಠ ಮಾಡ್ತಿದ್ದೀನಲ್ಲ, ಇದರ ಪ್ರಯೋಜನ ಸಿದ್ಧ ಆಗೋದಿಲ್ಲ. ಹಾಗಾಗಿ ಹಿಂದಿನ ವಿಚಾರಗಳನ್ನ ನಾನು ಪದೇ ಪದೇ ಹೇಳ್ತಾ ಇದ್ದೇನೆ, ಜ್ಞಾಪಕ ಇಟ್ಕೊಂಡು ಮುಂದೆ ಹೋಗೋದು. ಏನು ವಿಚಾರ ಬಂದಿತ್ತು? 2 ಪ್ರಕಾರದ ಆಯುಗಳಿರುತ್ತೆ. 2 ಪ್ರಕಾರದ ಆಯುಗಳು ಯಾವ್ದ್ಯಾವುದು? ಒಂದು ಭುಜ್ಯಮಾನ ಆಯು, ಇನ್ನೊಂದು ಬಧ್ಯಮಾನ ಆಯು. ಏನ, ಭುಜ್ಯಮಾನ ಆಯು, ಬಧ್ಯಮಾನ ಆಯು, 2 ಆಯುಸ್ಸುಗಳಾಯ್ತಲ್ಲ. ಒಂದು ಜೀವಕ್ಕೆ ವಾಸ್ತವಿಕವಾಗಿ ಅಧಿಕ ಅಂದ್ರೆ 2 ಆಯು ಕರ್ಮಗಳ ಜೊತೆಗೆ ಜೀವ ಇರ್ತಾನೆ. ಯಾವ ರೀತಿ 2 ಆಯು ಕರ್ಮಗಳು? ಒಂದು ಭುಜ್ಯಮಾನ ಆಯು, ಅಂದ್ರೆ ಯಾವ ಆಯು ಕರ್ಮವನ್ನ ಅವನು ಭೋಗಿಸ್ತಾ ಇದ್ದಾನೆ ಅದಕ್ಕೆ ನಾವೇನಂತೀವಿ? ಭುಜ್ಯಮಾನ ಆಯು. ಭೋಗಿಸ್ತಾ ಇರುವಂತಹ ಆಯು. ಈಗ ನಾವೆಲ್ಲ ಮನುಷ್ಯ ಆಯುವನ್ನ ಭೋಗಿಸ್ತಾ ಇದ್ದೇವೆ. ಹಾಗಾದ್ರೆ ನಮ್ಮದು ಮನುಷ್ಯ ಆಯು ಭುಜ್ಯಮಾನ ಆಯು ಇದೆ, ಏನ? ಭುಜ್ಯಮಾನ ಆಯು ಅನುಭವಿಸ್ತಾ ಇರುವಂತಹ ಆಯುಸ್ಸು ಇದೆ. ಆದ್ರೆ ಬಧ್ಯಮಾನ ಆಯು ಅಂದ್ರೆ ಮುಂದಿನ ಗತಿಗೆ, ಮುಂದೆ ಯಾವ ಗತಿಗೆ ನಾನು ಹೋಗೋನಿದ್ದೇನೆ ಆ ಮುಂದಿನ ಗತಿಯ ಬಂಧ ಇಲ್ಲೇ ಆಗ್ಬೇಕು ತಾನೆ. ಮುಂದೆ ನಾನು ಯಾವ ಗತಿಗೆ ಹೋಗೋನಿದ್ದೇನೆ ಅದರ ಬಂಧ ಕೂಡ ಇದೇ ಭಾವದಲ್ಲಿ ಆಗ್ಬೇಕಲ್ಲ. ಇಲ್ಲಿಂದ ಮರಣ ಹೊಂದಿದ ಮೇಲೆ ಆಯು ಕರ್ಮ ಬಂಧ ಆಗೋದಿಲ್ಲ. ಆಯು ಕರ್ಮದ ಬಂಧ ಇದೇ ಗತಿಯಲ್ಲಿ ಆಗುತ್ತೆ, ಮುಂದಿನ ಗತಿಯ ಆಯು ಕರ್ಮ. ಹಾಗಾದ್ರೆ ಒಂದು ವೇಳೆ ಮುಂದಿನ ಕರ್ಮದ ಆಯು ಕರ್ಮ ನನಗೆ ಈಗಾಗಲೇ ಬಂಧ ಆಗೋಗಿದೆ ಅಂದ್ರೆ ನನ್ನ ಹತ್ರ 2 ಆಯು ಕರ್ಮಗಳಿರುತ್ತೆ. ಒಂದು ಭುಜ್ಯಮಾನ ಆಯು, ಇನ್ನೊಂದು ಬಧ್ಯಮಾನ ಆಯು. ಯಾವುದು ಬಂಧ ಆಗಿದೆ ಏನ? ಸಾಮಾನ್ಯ ವಿಚಾರಗಳಿದೆ, ಎಲ್ಲ ತಲೆಯಲ್ಲಿ ಇಟ್ಕೊಂತ ಹೋಗೋದು. ಹೀಗೆ ಸಾಮಾನ್ಯ ವಿಚಾರಗಳನ್ನ ಇಟ್ಕೊಂತ ಹೋದ್ರೆ ಆಗ ಮೂಲ ವಿಚಾರಗಳು ನಮಗೆ ಗ್ರಹಣೆ ಆಗುತ್ತೆ. ಏನ್ ಹೇಳ್ತಾರೆ? 2 ಪ್ರಕಾರದ ಆಯುಗಳಾಯ್ತು. ಆಯು ಕರ್ಮದ ಬಗ್ಗೆ ವಿಶೇಷ ವಿಚಾರ ಏನಿದೆ ಹೇಳ್ತಾರೆ? 8 ಕರ್ಮಗಳಿದೆಯಲ್ಲ, 8 ಕರ್ಮಗಳಲ್ಲಿ 7 ಕರ್ಮಗಳ ಬಂಧವಂತೂ ನಿರಂತರ ಆಗುತ್ತಾ ಇದೆ. 24 hours ಏನ, 24 ಗಂಟೆ 7 ಕರ್ಮಗಳ ಬಂಧ ಆಗುತ್ತಾ ಇದೆ. ಹಾಗಾದ್ರೆ ಜ್ಞಾನಾವರನ್, ದರ್ಶನಾವರನ್, ಮೋಹಿನಿ, वेदिनी है ना, नाम गोत्र अंतराय, इन सभी का निरंतर बंध होता है. ಒಂದು ಸಮಯ ಕೂಡ ಕರ್ಮ ಬಂಧ ಆಗದೆ ಇರೋದಿಲ್ಲ. ಪ್ರತಿ ಸಮಯ 7 ಕರ್ಮಗಳ ಬಂಧ ನಡೀತಾ ಇದೆ ಜೀವಕ್ಕೆ. ಬಂಧನೂ ನಡೀತಾ ಇದೆ,
ಉದಯನೂ ನಡೀತಾ ಇದೆ. ಬಂಧ ಉದಯ ಎರಡು 7 ಕರ್ಮಗಳ ಬಂಧ ಉದಯ ನಿರಂತರವಾಗಿ ನಡೀತಾ ಇದೆ. ಆದರೆ ಯಾವ ಈ ಗತಿ ಇದೆ, ಈ ಮುಂದಿನ ಗತಿಗೆ ಹೋಗಬೇಕಾದ್ರೆ ಇಲ್ಲೇ ಆಯು ಕರ್ಮದ ಬಂಧ ಆಗಬೇಕಲ್ಲ. ಹೇಳ್ತಾರೆ ಆಯು ಕರ್ಮದ ಬಂಧ ನಿರಂತರವಾಗಿ ಆಗೋದಿಲ್ಲ. ಆಯು ಕರ್ಮದ ಬಂಧ ಯಾವಾಗಾದ್ರೂ ಒಂದೇ ಸಲ ಆಗೋದಿದೆ. ಯಾಕಂದ್ರೆ ಮುಂದಿನ ಗತಿಯ ಬಂಧ ಒಂದೇ ಸಲ ಆಗುತ್ತೆ, ನಿರಂತರವಾಗಿ ಆಗೋದಿಲ್ಲ. ಯಾವತ್ತಾದ್ರೂ ಒಂದು ಸಲ ಆಗುತ್ತೆ. ಒಂದು ಸಲ ಆಗಬೇಕಾದ್ರೆ ಜಿನವಾಣಿಯಲ್ಲಿ ಅದಕ್ಕೆ 8 ವಿಭಾಗಗಳನ್ನ ಹೇಳ್ತಾರೆ. ಅಂದ್ರೆ 8 ವಿಭಾಗಗಳಲ್ಲಿ, ಅಂದ್ರೆ 8 ಪಡಾವೊಮ್ಮೆ ಕಬಿ ಏಕ್ ಬಾರ್, ಅಥವಾ 8 ಕಾಲಗಳಲ್ಲಿ ಯಾವುದಾದ್ರೂ ಒಂದು ಕಾಲದಲ್ಲಿ ಆಯು ಕರ್ಮ ಬಂದಾಗುತ್ತೆ. ಅದಕ್ಕೆ ನಾವು ತ್ರಿಭಾಗ ಅಂತ ಕರಿತೇವೆ. ಏನ ತ್ರಿಭಾಗ ಅಂತ ಹೇಳಿದ್ರೆ ಎಕ್ಸಾಂಪಲ್, ಯಾವ ಜೀವ ಎಷ್ಟು ಆಯು ಕರ್ಮವನ್ನ ಬಂಧ ಮಾಡ್ಕೊಂಡ್ ಬಂದಿದ್ದಾನೆ, जिस जीव ने जितने आयु कर्म का बंध करके आया हुआ है, तो उस आयु से ಆ ಆಯುವನ್ನ 3 ಭಾಗದಲ್ಲಿ ಭಾಗಿಸಿ, ಆ 3 ಭಾಗದ ಒಂದು ಭಾಗದಲ್ಲಿ ಆಯು ಕರ್ಮದ ಬಂಧ ಆಗುತ್ತೆ. ಏನ ಆ 3 ಭಾಗದ ಒಂದು ಭಾಗದಲ್ಲಿ ಆಯು ಕರ್ಮ ಬಂಧ ಆಗುತ್ತೆ. ಒಂದು ವೇಳೆ ಈ 3 ಭಾಗದಲ್ಲೂ ಆಗ್ಲಿಲ್ಲ ಅಂದ್ರೆ 3ನೇ ಭಾಗ ಇದೆಯಲ್ಲ ಅದರಲ್ಲಿ ತ್ರಿಭಾಗವನ್ನ ಮಾಡಬೇಕು. ಅದರಲ್ಲಿ ಬಂಧ ಆಗ್ಲಿಲ್ಲ ಅಂದ್ರೆ ಇನ್ನೊಂದರಲ್ಲಿ ಮತ್ತೆ 3ನೇ ತ್ರಿಭಾಗ ಇದೆಯಲ್ಲ ಆ 3ನೇ ಭಾಗದಲ್ಲಿ ಮತ್ತೆ ತ್ರಿಭಾಗವನ್ನ ಮಾಡೋದು. ಇನ್ನು ಅದರಲ್ಲೂ ಆಗ್ಲಿಲ್ಲ ಅಂದ್ರೆ ಮತ್ತೆ ಆ ಕೊನೆದಿದೆಯಲ್ಲ ಅದರಲ್ಲಿ ಮತ್ತೆ 3 ತ್ರಿಭಾಗವನ್ನ ಮಾಡೋದು. ಹೀಗೆ 8 ತ್ರಿಭಾಗಗಳಲ್ಲಿ ಆಯು ಕರ್ಮ ನಿಯಮದಿಂದ ಬಂಧ ಆಗುತ್ತೆ. ಒಂದು ವೇಳೆ ಎಲ್ಲಾ ತ್ರಿಭಾಗಗಳಲ್ಲಿ ಬಂಧ ಆಗ್ಲಿಲ್ಲ ಅಂದ್ರೆ ಕೊನೆಯ ತ್ರಿಭಾಗದಲ್ಲಿ ಆಯಸ್ಸು ಕರ್ಮ ಮುಗಿಯೋಕ್ಕಿಂತ ಮುಂಚೆ ಆಯು ಕರ್ಮದ ಬಂಧ ಆಗಿ ಹೋಗುತ್ತೆ. ಇದರ ಅರ್ಥ ಆಯು ಕರ್ಮದ ಬಂಧ ಯಾವಾಗ ಬೇಕಾದ್ರೂ ಆಗ್ಬೋದಿದೆ. ಮಲ್ಕೊಂಡಿರುವಾಗ, ಎದ್ದಿರುವಾಗ, ಪಿಕ್ಚರ್ ನೋಡುವಾಗ, ಕभी भी हो सकता है. आयु कर्म का क्या है, कभी भी बंद हो सकता है. ತುಂಬಾ ಸಾವಧಾನರಾಗಿ ಇರ್ಬೇಕಾಗುತ್ತೆ ನಾವು. ಯಾಕೆ, ಮುಂದಿನ ಆಯು ಕರ್ಮ ಯಾವಾಗ ಬಂಧ ಆಗೋದಿದೆ ಅಂತ ನನಗೆ ಗೊತ್ತಿಲ್ಲ. ಮತ್ತೆ ಬೇರೆ ಕರ್ಮಗಳಂತೆ ಆಯು ಕರ್ಮದಲ್ಲಿ ಪ್ರಕೃತಿ 4 ಪ್ರಕಾರದ, ಅದ್ರ ಚರ್ಚೆ ನಾನು ಮಾಡೋದಿಲ್ಲ ಈಗ. ಆದ್ರೆ ಯಾವ ಮೂಲ ಪ್ರಕೃತಿ ಇದೆ ಕರ್ಮದ್ದು, ಆ ಮೂಲ ಪ್ರಕೃತಿ ಆಯು ಕರ್ಮದ್ದು ಬದಲಾಗೋದಿಲ್ಲ. ಸಾತ ಇದ್ದದ್ದು ಅಸಾತ ಆಗ್ಬೋದು, ಅಸಾತ ಇದ್ದದ್ದು ಸಾತ ಆಗ್ಬೋದು, ಜ್ಞಾನಾವರಣ ಇದ್ದಿದ್ದು ದರ್ಶನಾವರಣ ಆಗ್ಬೋದು. ಆಗ್ಬೋದು ಉತ್ಕರ್ಷಣ, ಅಪಕರ್ಷಣ, ಸಂಕ್ರಮಣ ಸಂಕ್ರಮಣ ಆಗ್ಬೋದು. ಆದ್ರೆ ಆಯು ಕರ್ಮದಲ್ಲಿ ಸಂಕ್ರಮಣ ಆಗೋದಿಲ್ಲ. ಒಂದು ವೇಳೆ ನನಗೆ ದೇವಾಯು ಕರ್ಮದ ಬಂಧ ಆಗಿದೆ ಅಂತ ಹೇಳಿದ್ರೆ ನಾನು ನಿಯಮದಿಂದ ದೇವಗತಿಗೆ ಹೋಗುತ್ತೇನೆ. ಒಂದು ವೇಳೆ ನನಗೆ ನರಕಾಯು ಬಂಧ ಆಗಿದೆ ಅಂತ ಹೇಳಿದ್ರೆ ನಾನು ನಿಯಮದಿಂದ ನರಕಕ್ಕೆ ಹೋಗೋದಿದೆ. ನೀನು ಎಷ್ಟೇ ರೀತಿಯಾದ ಪರಿಣಾಮಗಳನ್ನ ಸಾವಧಾನವಾಗಿ ಇಟ್ಟುಕೊಂಡ್ರು ನರಕಕ್ಕೆ ಹೋಗೋದೇನು ನಿನಗೆ ತಪ್ಪೋದಿಲ್ಲ. ಏನ್ ಹೇಳ್ತಾರೆ, ಒಂದು ಸಲಿ ಮುಂದಿನ ಆಯು ಕರ್ಮದ ಬಂಧ ಆದರೆ ಇನ್ನ ಆ ಆಯು ಕರ್ಮ ಬದಲಾಗೋದಿಲ್ಲ. ನಾವು ಬದಲಾಗೋ ಚರ್ಚೆ ಮಾಡಿದ್ವಲ್ಲ, ಕರ್ಮಗಳಲ್ಲಿ ಭಾವನೆಗಳ ನಿಮಿತ್ತದಿಂದ ಅನೇಕ ಬದಲಾವಣೆಗಳಾಗುತ್ತೆ. ಆದ್ರೆ ಆಯು ಕರ್ಮದ ಮೂಲ ಪ್ರಕೃತಿಯಲ್ಲಿ ಬದಲಾವಣೆ ಆಗೋದಿಲ್ಲ. ಅದರಲ್ಲೂ ಬದಲಾವಣೆ ಆಗುತ್ತೆ, ಆದ್ರೆ ಸ್ಥಿತಿ ಬಂಧದಲ್ಲಿ ಬದಲಾವಣೆ ಆಗುತ್ತೆ, ಅನುಭಾಗ ಬಂಧದಲ್ಲಿ ಬದಲಾವಣೆ ಆಗುತ್ತೆ, ಆದ್ರೆ ಪ್ರಕೃತಿ ಬಂಧದಲ್ಲಿ ಆಗೋದಿಲ್ಲ. ಅಂದ್ರೆ ಯಾವ ಮೂಲ ಪ್ರಕೃತಿ ಇದೆ ಆ ಮೂಲ ಪ್ರಕೃತಿ ಬದಲಾಗುವುದಿಲ್ಲ. ನಮ್ಮೆಲ್ಲರ ಮುಂದೆ ರಾಜ ಶ್ರೇಣಿಕ ರಾಜನ ಉದಾಹರಣೆ ಇದೆ. ಶ್ರೇಣಿಕ ರಾಜ ಏನ್ ಮಾಡಿದ್ದ, 7ನೇ ನರಕದ ಬಂಧವನ್ನ ಮಾಡ್ಕೊಂಡ್ಬಿಟ್ಟಿದ್ದ. 7ವಾं ನರಕ ಜಾನಾ ಥಾ ಶ್ರೇಣಿಕ ರಾಜಕ್ಕೂ. 7ನೇ ನರಕದ ಬಂಧ ಮಾಡಿದ್ದ. ಯಾವಾಗ ಮಿಥ್ಯಾದೃಷ್ಟಿ ಇದ್ದ, ಯಾವಾಗ ಅಜ್ಞಾನಿ ಇದ್ದ, ಆಗ ಘೋರ ಪಾಪದ ಬಂಧದಿಂದ 7ನೇ ನರಕಕ್ಕೆ ಹೋಗುವಂತಹ ಆಯು ಕರ್ಮವನ್ನ ಬಂಧ ಮಾಡಿಕೊಂಡ.
ಮತ್ತು ಇನ್ನೇನಾಯ್ತು, ಅರ್ಹಂತ ಪರಮೇಷ್ಠಿಯ ಉಪದೇಶದಿಂದ सम्यक दर्शन प्राप्ति आयತು. बोलो कितना जबरदस्त उसका जीवन है. कहाँ नरक आयु के बंध के कारण जो तीव्र कुटिल परिणाम है ना, ಅಷ್ಟು 7ನೇ ನರಕ ಬಂಧ ಮಾಡುವಷ್ಟು ಏನ್ ಹೇಳ್ತಾರೆ ತೀವ್ರ ಕಷಾಯ ಪರಿಣಾಮ. ಮತ್ತು ಇನ್ನೊಂದು ಕಡೆಗೆ ಸಮ್ಯಕ್ ದರ್ಶನ ಆಗುವಂತಹ ತೀವ್ರ ಸಾತಿಶಯ ಶುದ್ಧ ಪರಿಣಾಮ. ಈ ಎರಡರಲ್ಲೂ ಎಷ್ಟು ವ್ಯತ್ಯಾಸ ಇದೆ. ಒಂದು ಕಡೆಗೆ 7ನೇ ನರಕದ ಬಂಧ ಇದೆ, ಇನ್ನೊಂದು ಕಡೆಗೆ ಸಮ್ಯಕ್ ದರ್ಶನ ಇದೆ. ಬೋಲು ಎಷ್ಟು ವ್ಯತ್ಯಾಸ ಇದೆ ಎರಡರಲ್ಲೂ. ಏನಾಗುತ್ತೆ, ಶ್ರೇಣಿಕ ರಾಜನಿಗೆ ಬಂಧ ಆಗುತ್ತೆ, 7ನೇ ನರಕದ ಬಂಧ ಆಗುತ್ತೆ. ಆದರೆ ಯಾವಾಗ ಸಮ್ಯಕ್ ದರ್ಶನ ಪ್ರಾಪ್ತಿ ಆಗುತ್ತೆ, ದಿವ್ಯ ಧ್ವನಿಯ ಉಪದೇಶ ಸಿಗುತ್ತೆ, ಸಮ್ಯಕ್ ದರ್ಶನದ ಪ್ರಾಪ್ತಿ ಮಾಡ್ಕೋತಾನೆ. ಸಮ್ಯಕ್ ದರ್ಶನದ ಪ್ರಾಪ್ತಿ ಮಾಡಿಕೊಂಡ ನಂತರ ತಕ್ಷಣ 7ನೇ ನರಕದ ಆಯು 3ನೇ ನರಕಕ್ಕೆ ಬಂದು ನಿಂತು ಬಿಡುತ್ತೆ. ವಿಚಾರ ಕರೋ, ಎಲ್ಲಿ 7ನೇ ನರಕ 33 ಸಾಗರ ಏನ, ಮತ್ತು ಎಲ್ಲಿ 3ನೇ ನರಕ. 4 ನರಕಗಳನ್ನ ಜಂಪ್ ಮಾಡಿ ಡೈರೆಕ್ಟ್ 3ನೇ ನರಕಕ್ಕೆ ಬಂದ್ಬಿಟ್ಟ. छोटी बात है. ಇದೇನು ಚಿಕ್ಕ ವಿಚಾರ ಅಲ್ಲ. ನಮಗೆ 7ನೇ ನರಕದಿಂದ 3ನೇ ನರಕಕ್ಕೆ ಬಂದೆ ಅಂದ್ರೆ ನಮಗೇನು ತುಂಬಾ ಚಿಕ್ಕ ವಿಚಾರ ಅಂತ ಅನ್ಸುತ್ತೆ. ಆದ್ರೆ ಸಾಗರಗಟ್ಲೆ ವರ್ಷಗಳನ್ನ ಜಂಪ್ ಮಾಡಿ ಒಂದೇ ಸಲಿ 3ನೇ ನರಕಕ್ಕೆ ಬಂದ್ಬಿಟ್ಟ. ಏನಾಯ್ತು, ಆಯು ಕರ್ಮದ ಅಪಕರ್ಷಣ ಆಯ್ತು, ಸಂಕ್ರಮಣ ಆಗ್ಲಿಲ್ಲ. ಶಬ್ದಗಳು ಯಾರಿಗೆ ಅರ್ಥ ಆಗೋದಿಲ್ಲ, ಅವ್ರೇನು ವಿಚಾರ ಮಾಡೋದಿಲ್ಲ. ನಾನೇನ್ ಹೇಳ್ತಾ ಇದ್ದೇನೆ, ಆಯು ಕರ್ಮ ಬದಲಾಗ್ಲಿಲ್ಲ, ಆದ್ರೆ ಆಯು ಕರ್ಮದ ಯಾವ ಕಾಲಮಿತಿ ಇದೆ, ಯಾವ ಸಮಯ ಮಿತಿ ಇದೆ, ಅದು ಕಡಿಮೆ ಆಯ್ತು. 7ನೇ ನರಕಕ್ಕೆ ಹೋಗೋದು 3ನೇ ನರಕಕ್ಕೆ ಕಡಿಮೆ ಆಯ್ತು. ನಾವು ಜೈಲಲ್ಲಿ ನೋಡ್ತೀವಲ್ಲ, ಒಬ್ಬನಿಗೆ ಜೀವಾವಧಿ ಶಿಕ್ಷೆ ಆಗಿದೆ. ಜೀವಾವಧಿ ಶಿಕ್ಷೆ ಆದ ತಕ್ಷಣ ಯಾವ ನಮಗೆ ಇದನ್ನ ಮಾಡ್ಬೇಕಾಗಿತ್ತು. ನಾವು ಸಂಸಾರದಲ್ಲಿ ನೋಡ್ತೀವಲ್ಲ, ಆಯು ಕರ್ಮದ ಯಾವ ಸ್ಥಿತಿ ಇದೆ. ಈಗ ಉದಾಹರಣೆಗೆ ಒಬ್ಬನಿಗೆ ಜೀವಾವಧಿ ಶಿಕ್ಷೆ ಆಗಿದೆ ಏನಾ, ಜೀವಾವಧಿ ಶಿಕ್ಷೆ ಆದ ನಂತರ ಅವನು ಜೈಲಲ್ಲಿದ್ದಾನೆ. ಆದ್ರೆ ಜೈಲಲ್ಲಿ ಒಂದು ವೇಳೆ ಅವನು ಒಳ್ಳೆಯ ಆಚಾರ ವಿಚಾರವನ್ನ ಮಾಡಿದ್ರೆ, ಸರಿಯಾಗಿ ಆಚಾರ ವಿಚಾರವನ್ನ ಪಾಲಿಸಿದ್ರೆ, ಒಳ್ಳೆ ವ್ಯಕ್ತಿ ಅನ್ನಿಸ್ಕೊಂಡ್ರೆ, ಅವನೇ ಯಾವ ಶಿಕ್ಷೆ ಇದೆ ಆ ಶಿಕ್ಷೆ ಕಡಿಮೆ ಆಗುತ್ತೆ. ಶಿಕ್ಷೆ ಕಡಿಮೆ ಆದ ತಕ್ಷಣ ಜೀವಾವಧಿ ಶಿಕ್ಷೆ ಕಡಿಮೆ ಆಗ್ಬಿಡ್ತು. ಆದ್ರೆ ಮೂಲ ಶಿಕ್ಷೆ ಎಷ್ಟಿತ್ತು ಅದು ಸಹಜವಾಗಿಯೇ ಕಡಿಮೆ ಆಗ್ಬಿಡ್ತು. ಹೆಂಗ್ ಕಡಿಮೆ ಆಯ್ತು? ಅವನ ಸದ್ವಿಚಾರದಿಂದ. ಹಾಗೇನೆ ಜೀವಿಯ ಸದ್ವಿಚಾರಗಳಿಂದ, ಜೀವಿಯ ಉನ್ನತ ಭಾವಗಳಿಂದ ಯಾವ ಆಯು ಕರ್ಮದ ಸ್ಥಿತಿ ಬಂದ ಇದೆ ಅದರಲ್ಲಿ ಕೂಡ ಕಾಲಭೇದದಲ್ಲಿ, ಅನುಭಾಗದಲ್ಲಿ, ಫಲ ಕೊಡುವ ಶಕ್ತಿಯಲ್ಲಿ ಅಪಕರ್ಷಣ ಉತ್ಕರ್ಷಣ ಎರಡೂ ಆಗ್ಬೋದಿದೆ ಏನ. ದೇವಾಯು ಕರ್ಮದ ಬಂಧ ಆಗಿದೆ, 16ನೇ ಸ್ವರ್ಗದ ಬಂಧ ಆಗಿದೆ ಏನ. ಉದಾಹರಣೆಗೆ 40ನೇ ವರ್ಷದಲ್ಲಿ ದೇವಾಯು ಕರ್ಮದ ಬಂಧ ಆಗಿದೆ, ಮತ್ತು 60ನೇ ವರ್ಷದಲ್ಲಿ ತುಂಬಾ ಕೆಟ್ಟ ಪರಿಣಾಮಗಳಾಯಿತು है ना, बहुत तीव्र कषाय परिणाम हुए, और उन तीव्र कषाय परिणामों के उदय से 16वें स्वर्ग से डायरेक्ट पहले स्वर्ग में टपक दिया गया है ना. सो डायरेक्ट ಆಗಿ ಎಲ್ಲಿ ಬಂದ ಅವನು? 16ನೇ ಸ್ವರ್ಗದಿಂದ ನೇರವಾಗಿ 1ನೇ ಸ್ವರ್ಗಕ್ಕೆ ಜಂಪ್ ಮಾಡ್ಕೊಂಡ್ಬಿಟ್ಟ. ಯಾಕೆ ಬಂದ ಹೇಳ್ತಾರೆ, ಎಲ್ಲಿ ಕುಟಿಲ ಪರಿಣಾಮಗಳಿತ್ತು ಆ ಕುಟಿಲ ಪರಿಣಾಮಗಳ ನಿಮಿತ್ತದಿಂದ ಅವನ ಆಯು ಕರ್ಮದಲ್ಲಿ ಅಪಕರ್ಷಣ ಆಗಿ
ಯಾವ 16ನೇ ಸ್ವರ್ಗದ ಆಯು ಇತ್ತು ಅದು ಸರಳವಾಗಿ 1ನೇ ಸ್ವರ್ಗದಾಗುತ್ತೆ. ಹೀಗೆ ಅನೇಕ ರೀತಿಯಾಗಿ ಯಾವ ಆಯು ಕರ್ಮ ಇದೆ ಅದರಲ್ಲಿ ಬದಲಾವಣೆಗಳಾಗ್ಬೋದಿದೆ. ಕಡಿಮೆ ಇದ್ದಿದ್ದ ಆಯು ಜಾಸ್ತಿ ಆಗ್ಬೋದು, ಜಾಸ್ತಿ ಇದ್ದಿದ್ದ ಆಯು ಕಡಿಮೆ ಆಗಬಹುದು. ಆದರೆ ಆಯು ಕರ್ಮದಲ್ಲಿ ಸಂಕ್ರಮಣ ಆಗೋದಿಲ್ಲ, ಅಂದ್ರೆ ಆಯು ಕರ್ಮ ಬದಲಾಗೋದಿಲ್ಲ. ಇದು ಮೂಲ ವಿಚಾರ ಇದೆ. ಏನು ಹೇಳ್ತಾರೆ, ಈ ಆಯು ಕರ್ಮಗಳಲ್ಲಿ ಅನೇಕ ವಿಚಾರಗಳು ಮಹತ್ವಪೂರ್ಣ ಇದೆ. ಉದಾಹರಣೆಗೆ ನಮ್ಮ ಪ್ರಕಾರ ಯಾವ ಆಯು ಕರ್ಮ ಇದೆ, ಈ ಆಯು ಕರ್ಮದಲ್ಲಿ ಯಾವುದು ಮಹತ್ವಪೂರ್ಣ ಇದೆ ಅಥವಾ ಯಾವುದು ಶುಭ ಇದೆ, ಯಾವುದು ಅಶುಭ ಇದೆ. ನಾನು ನಿನ್ನೆ 2 ವಿಚಾರಗಳನ್ನು ಹೇಳಿದ್ದೆ. ಒಂದು ಆಯು, ಇನ್ನೊಂದು ಗತಿ. 2 ವಿಚಾರಗಳ ಚರ್ಚೆ ಮಾಡಿದ್ವಲ್ಲ ನಿನ್ನೆ. ಒಂದಿದೆ ಆಯು ಕರ್ಮ, ಇನ್ನೊಂದಿದೆ ಗತಿ ನಾಮಕರ್ಮ. ಏನಾ? तो ಗತಿ ನಾಮಕರ್ಮ ಬೇರೆ ಇದೆ, ಆಯು ಕರ್ಮ ಸೆಪರೇಟ್ ಬೇರೆ ಇದೆ. ಆಯು ಲೆಕ್ಕದಲ್ಲಿ ವಿಚಾರ ಮಾಡಿದ್ರೆ 4 ಆಯುಗಳಿದೆ, ದೇವ ಮನುಷ್ಯ ತಿರ್ಯಂಚ ನರಕ. ಈ 4 ಆಯುಗಳಿದೆ, ಗತಿನೂ 4 ಇದೆ. ಆಯು ಕರ್ಮದ ದೃಷ್ಟಿಯಿಂದ ನೋಡಿದ್ರೆ 4 ಆಯುಗಳಲ್ಲಿ ಎಷ್ಟು ಶುಭ ಇದೆ, ಎಷ್ಟು ಅಶುಭ ಇದೆ, ಏನನ್ಸುತ್ತೆ? ಸ್ವಲ್ಪ ವಿಚಾರ ಮಾಡೋದು ನಾನು ಪ್ರಶ್ನೆ ಕೇಳುವಾಗ. ಈ 4 ಆಯುಗಳೇನಿದೆ ಇದರಲ್ಲಿ ಎಷ್ಟು ಶುಭ ಆಯುಗಳಿದೆ, ಎಷ್ಟು ಅಶುಭ ಆಯುಗಳಿದೆ? ಹೇಳ್ತಾರೆ ಮನುಷ್ಯ ಆಯು, ಹೇಳ್ತಾರೆ ಶುಭ ಆಯು ಇದೆ. ದೇವಾಯು, ಹೇಳ್ತಾರೆ ಶುಭ ಆಯು ಇದೆ. ನರಕಾಯು, ಹೇಳ್ತಾರೆ ಅಶುಭ ಆಯು ಇದೆ. ತಿರ್ಯಂಚಾಯು, ತಿರ್ಯಂಚಾಯು ಶುಭ ಇದೆಯೋ ಅಶುಭ ಇದೆಯೋ? ಹೇಳ್ತಾರೆ ತಿರ್ಯಂಚ ಆಯು ಅಶುಭ ಇಲ್ಲ, ತಿರ್ಯಂಚ ಆಯು ಶುಭ ಇದೆ. ತಿರ್ಯಂಚ ಆಯುಗೆ ಜಿನ್ವಾಣಿಯಲ್ಲಿ ಶುಭ ಅಂತ ಕರೆದಿದ್ದಾರೆ. ಆದರೆ ಗತಿ ವಿಚಾರ ಮಾಡುವಾಗ ತಿರ್ಯಂಚ ಗತಿಗೂ ಕೂಡ ಅಶುಭ ಗತಿ ಅಂದಿದ್ದಾರೆ. ಗತಿ ವಿಚಾರ ಮಾಡಿದಾಗ 2 ಶುಭ ಗತಿ, 2 ಅಶುಭ ಗತಿ. ದೇವ ಮನುಷ್ಯ ಶುಭ ಗತಿ, ತಿರ್ಯಂಚ ನರಕ ಅಶುಭ ಗತಿ. ಆದರೆ ಆಯು ವಿಚಾರ ಬಂದಾಗ ದೇವ ಮನುಷ್ಯ ತಿರ್ಯಂಚ ಇವೆಲ್ಲ ಶುಭ ಆಯು, ನರಕ ಒಂದು ಅಶುಭ ಆಯು. ಈ ರೀತಿ ಯಾಕೆ ಭೇದ ಆಯಿತು? ಹೇಳ್ತಾರೆ ಯಾವ ಆಯು ಕರ್ಮ ಇದೆ ಆ ಆಯು ಕರ್ಮ ನಿರ್ಧಾರ ಮಾಡುತ್ತೆ ಎಷ್ಟು ಕಾಲದವರೆಗೆ ಜೀವ ಆ ಗತಿಯಲ್ಲಿ ಇರೋನಿದ್ದಾನೆ. ಉದಾಹರಣೆಗೆ ಈ ಜೀವ ನರಕ ಆಯು ಬಂಧವನ್ನ ಮಾಡ್ತಾನೆ ಏನ. तो ಯಾವ ತಿರ್ಯಂಚ ಗತಿ ಇದೆ, ನರಕ ಗತಿ ಇದೆ, ಆ ನರಕ ಗತಿಯಿಂದ ಎಷ್ಟು ಬೇಗ ನಾನು ಸತ್ತೋಗುತ್ತೇನೆ ಏನ, ಅಲ್ಲಿಂದ ಸತ್ತು ಹೋಗುವಂತಹ ಯಾವ ವಿಚಾರ ಇದೆ ಅದು ನಿರಂತರ ಜೀವಕ್ಕಿರುತ್ತೆ ಏನ. ಎಷ್ಟು ಬೇಗ ಈ ದುಃಖದಿಂದ ನಾನು ಸತ್ತೋಗ್ಬಿಟ್ಟು ಬೇರೆ ಇದಕ್ಕೆ ಹೋಗುತ್ತೇನೆ ಏನ ಅನ್ನುವಷ್ಟು ದುಃಖ ನಿರಂತರ ಆಗುತ್ತಾ ಇರುತ್ತೆ. ಆದರೆ ತಿರ್ಯಂಚ ಗತಿ ವಿಚಾರ ಹಾಗಿಲ್ಲ. ಇನ್ನು ಉಳಿದ 3 ಗತಿಯ ಯಾವ ಜೀವಿಗಳು ಕೂಡ ಮರಣ ಹೊಂದಲಿಕ್ಕೆ ಇಷ್ಟಪಡೋದಿಲ್ಲ, ಸತ್ತೋಗ್ಲಿಕ್ಕೆ ಇಷ್ಟಪಡೋದಿಲ್ಲ. ಯಾರಿಗೆ ಸಾಯ್ಲಿಕ್ಕೆ ಇಷ್ಟ ಇದೆ? ಮರಣ ಭಯ ಇದೆಯಲ್ಲ, ಅತಿ ದೊಡ್ಡ ಭಯನೇ ಮರಣ ಭಯ ಇದೆ 3 ಗತಿಗಳಲ್ಲಿ. ಹಾಗಾಗಿ ತಿರ್ಯಂಚ ಗತಿ ಜೀವ ಕೂಡ ಮರಣ ಹೊಂದಲಿಕ್ಕೆ ಇಷ್ಟಪಡೋದಿಲ್ಲ. ಆದ್ರೆ ಗತಿಯಲ್ಲಿ ಅಶುಭ ಅಂತ ಯಾಕೆ ಹೇಳಿದ್ರು? ಯಾಕಂದ್ರೆ ತಿರ್ಯಂಚ ಗತಿಗೆ ಹೋಗ್ಲಿಕ್ಕೆ ಯಾರು ಇಷ್ಟಪಡೋದಿಲ್ಲ. ಏನಿದೆ, 2 ಬೇರೆ ಬೇರೆ ವಿಚಾರ ಇದೆಯಲ್ಲ. ನಾನು ಮನುಷ್ಯ ಗತಿಗೆ ಹೋಗ್ಲಿಕ್ಕೆ ಇಷ್ಟಪಡ್ತೇನೆ ಏನ, ಅಥವಾ ದೇವಗತಿಗೆ ಹೋಗ್ಲಿಕ್ಕೆ ಇಷ್ಟಪಡ್ತೇನೆ, ಆದ್ರೆ ತಿರ್ಯಂಚ ಗತಿಗೆ ಹೋಗ್ಲಿಕ್ಕೆ ಇಷ್ಟಪಡ್ತೇನೇನು? ಹೇಳ್ತಾರೆ ತಿರ್ಯಂಚ ಗತಿಗೆ ಹೋಗ್ಲಿಕ್ಕೆ ಇಷ್ಟಪಡೋದಿಲ್ಲ. ಹಾಗಾಗಿ ತಿರ್ಯಂಚ ಗತಿ ಅಶುಭ ಗತಿ ಇದೆ. ಆದರೆ ತಿರ್ಯಂಚ ಗತಿ ಅಶುಭ ಗತಿ ಇದ್ರೂ ಯಾವಾಗ ತಿರ್ಯಂಚ ಗತಿಯಲ್ಲಿ ಜನ್ಮ ಆಗತ್ತೆ ಆಗ ಯಾವ ತಿರ್ಯಂಚ ಆಯುವನ್ನ ಅನುಭವಿಸ್ತಾ ಇರ್ತಾನೆ ಆಗ ಇವನು ಮರಣ ಹೊಂದಲಿಕ್ಕೆ ಇಷ್ಟಪಡೋದಿಲ್ಲ.
ನಾವೆಲ್ಲ ಕಥೆ ಕೇಳಿದೀವಲ್ಲ, ಶ್ರೇಷ್ಠಿ ಮುನಿರಾಜರಿಗೆ ಆಹಾರ ಕೊಟ್ಟ, ಆಹಾರ ಕೊಟ್ಟ ಮೇಲೆ ನಂತರ ಉಪದೇಶ ಕೇಳುವಾಗ ಹೇಳ್ದ, ನನ್ನ ಮುಂದಿನ ಗತಿ ಎಲ್ಲಿದೆ ಅಂದ್ರೆ ನೀನು ಇಲ್ಲೇ ಹುಳಾಗಿ ಹುಟ್ತೀಯ. ಮತ್ತು ಮಗನಿಗೆ ಏನ್ ಹೇಳ್ತಾನೆ, ನಾನು ಹುಟ್ಟಿದ ತಕ್ಷಣ ನಾನು ಕೊಂದು ಬಿಡು. ಮತ್ತು ಕೊಲ್ಲಕ್ಕೆ ಹೋದ್ಮೇಲೆ ಏನ್ ಮಾಡ್ತಾನೆ, ತಿರಿಂಚಿ ಗತಿಯಲ್ಲಿ ಯಾವ ಜೀವ ಕೂಡ ಸಾಯಲಿಕ್ಕೆ ಇಷ್ಟ ಪಡೋದೇ ಇಲ್ಲ ಏನ. ತಿರ್ಯಂಚ ಗತಿ, ಮನುಷ್ಯ ಗತಿ, ದೇವಗತಿಯ ಜೀವಿಗಳು ಮರಣ ಹೊಂದಲಿಕ್ಕೆ ಇಷ್ಟಪಡೋದಿಲ್ಲ. ಹಾಗಾಗಿ ಇವುಗಳನ್ನ ಶುಭ ಆಯು ಅಂತ ಕರೀತಾರೆ. ಮತ್ತು ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಏನ, ಅನೇಕ ಜನ ಆತ್ಮಹತ್ಯೆ ಮಾಡ್ಕೋತಾರೆ. ಮತ್ತು ಅವರಿಗೆ ಸಾಯೋ ಆಸೆ ಇದೆ ತಾನೆ. ಸಾಯೋ ಆಸೆ ಇಲ್ಲದೆ ಹೋದಿದ್ರೆ ಯಾಕೆ ಸಾಯ್ತಾ ಇದ್ರು ಅವರು? ನಮ್ಗೆಲ್ಲ ಗೊತ್ತಿದೆ, ನಾವು ಸ್ವಲ್ಪ ವಿಚಾರ ಮಾಡೋದು. ಯಾವ ಜೀವ ಆತ್ಮಹತ್ಯೆ ಮಾಡ್ಕೋತಾನೆ ಅವನು ಎಷ್ಟು ಕಷ್ಟ ಪಡ್ತಾ ಇರ್ತಾನೆ. ಏನ ವಿಷ ಕುಡಿಬೇಕಾದ್ರೆ, ನೇಣು ಹಾಕೋಬೇಕಾದ್ರೆ ಅವನು ಎಷ್ಟು ಕಷ್ಟ ಪಡ್ತಾ ಇರ್ತಾನೆ. ಮತ್ತು ಒಂದು ವೇಳೆ ಅವನು ಸಾಯೋ ಸಮಯದಲ್ಲಿ, ಅವನು ನೇಣು ಹಾಕೊಳ್ಳೋ ಸಮಯದಲ್ಲಿ ಅಕಸ್ಮಾತ್ ಆಗಿ ನಾನು ಅಲ್ಲಿ ಹೋಗ್ಬಿಟ್ಟು ಅವನ ತಡೆದು ಬಿಟ್ಟೆ, ಏನ್ ಮಾಡ್ಕೋತಾ ಇದ್ದೆ ನೀನು, ಇದನ್ನ ನಿಲ್ಸು ಅಂತ. ಅವನು ಹೇಳ್ತಾನೆ, ಇಲ್ಲ ನಾನು ಸಾಯ್ಬೇಕು ಅಂತ. ಮತ್ತು ಆ ಪರಿಸ್ಥಿತಿಯಿಂದ ಅವನನ್ನ ಹೊರಗಡೆ ಕರ್ಕೊಂಡು ಬಂದು ಕೂರಿಸಿದ ಮೇಲೆ ಏನ್ ಹೇಳ್ತಾರೆ, ಆ ಕ್ಷಣ ಮುಗಿದೋಯ್ತಲ್ಲ. ಆ ಯಾವ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಸ್ಥಿತಿ, ಮನೋದಶೆ ಉತ್ಪನ್ನ ಆಗಿತ್ತು ಯಾವುದರಿಂದ, ಹಿಂದೆ ಚರ್ಚೆ ಮಾಡಿದನು, ಕಷಾಯಗಳಿಂದ. ಆ ಮನೋದಶೆ ಹೊರಟೋಯ್ತು. ಇನ್ನು ಆ ಸ್ಥಿತಿ ಹೊರಟೋಯ್ತಲ್ಲ, ಇನ್ನು ಆತ್ಮಹತ್ಯೆ ಮಾಡ್ಕೊಳಕ್ ಹೇಳು ಅವನಿಗೆ. ಈಗ ಆಗೋದಿಲ್ಲ. ಏನ್ ಹೇಳ್ತಾರೆ, ಈಗ ಬೈ ಚಾನ್ಸ್ ಆ ಕಡೆಯಿಂದ ಯಾರಾದ್ರೂ ಏನೋ ಬಂದೂಕ್ ಗಿಂದಿಗೆ ತಗೊಂಡ್ಬಂದ್ರು, ಅಥವಾ ಆ ಕಡೆ ಜೋರಾಗಿ ಒಂದು ಗಾಡಿ ಬಂತು ಅಂದ್ರೆ ಇವನು ಮೊದಲು ಎದ್ದು ಅಲ್ಲಿಂದ ಓಡ್ತಾನೆ. ಎದ್ದು ಯಾಕೆ ಓಡ್ತಾ ಇದೀಯಪ್ಪ ನೀನು? ಆತ್ಮಹತ್ಯೆ ಮಾಡ್ಕೊಳ್ಳೋನಿದ್ದೆ ತಾನೆ. ಮತ್ತು ಗಾಡಿ ಬಂದು ನಿನ್ನನ್ನು ಮೇಲೆ ತುಳ್ಕೊಂಡು ಹೊರಟೋಗುತ್ತೆ ಬಿಡು, ಎದ್ದೇ ಕೂಡದೆ ನೀನು. ಅದು ಒಂದು ಸಮಯದ ಪರ್ಯಾಯ ಮಾತ್ರ ಇತ್ತು. ಆಗ ತನ್ನ ಜ್ಞಾನವನ್ನ ಮರೆತು ತೀವ್ರ ಕಷಾಯ ಭಾವದಲ್ಲಿ ಆ ರೀತಿಯಾಗಿ ಜೀವ ಮಾಡ್ತಾ ಇದ್ದ. ಆದರೆ ವಾಸ್ತವಿಕವಾಗಿ ಜೀವಿಸುವಂತಹ ಆಸೆ ಪ್ರತಿಯೊಂದು ಜೀವಕ್ಕೂ ಇದೆ. ಈ ಪರ್ಯಾಯವನ್ನ ಬಿಟ್ಟು ಹೋಗುವಂತಹ ವಿಚಾರ ಯಾವ ಜೀವಕ್ಕೂ ಕೂಡ ಇರೋದಿಲ್ಲ. ಹಾಗಾಗಿ ಈ 3 ಆಯು ಕರ್ಮಗಳಿಗೆ ನಾವು ಶುಭ ಆಯು ಕರ್ಮಗಳು ಅಂತ ಕರೀತೇವೆ. ಆದರೆ ಗತಿಯ ವಿಚಾರ ನೋಡಿದ್ರೆ ಯಾವ ಜೀವ ಕೂಡ ತಿರ್ಯಂಚ ಗತಿಗೆ ಹೋಗಲಿಕ್ಕೆ ಇಷ್ಟಪಡೋದೇ ಇಲ್ಲ. ಹಾಗಾಗಿ ನಾವು ತಿರ್ಯಂಚ ಗತಿಗೆ ಅಶುಭ ಗತಿ ಅಂತ ಕರಿತೇವೆ. ಶುಭ ಅಶುಭ ಗತಿ ಚರ್ಚೆ ಆಯಿತು ಏನ, ಆಯು ಕರ್ಮದ ಚರ್ಚೆ ಕೂಡ ಆಯಿತು. ಈ ರೀತಿಯಾಗಿ ಈ ಯಾವ ಗತಿ ಅನ್ಯ ಗತಿಗಳ ವಿಚಾರ ಇದೆ ಅದನ್ನು ನಾವು ಚರ್ಚೆ ಮಾಡಿದ್ವಿ. ಇನ್ನು ಇದನ್ನ ಬಿಟ್ಟು 2 ಗತಿಗಳ ಚರ್ಚೆ ಇದೆ. ಒಂದು ವಿಗ್ರಹ ಗತಿ, ಇನ್ನೊಂದು ಪಂಚಮ ಗತಿ. 2 ಗತಿ ಏನ. ವಿಗ್ರಹ ಗತಿ ಯಾವುದು? ಈ ಯಾವ ಆಯು ಕರ್ಮ ಇದೆ, ಈ ಆಯು ಕರ್ಮ ಮುಗಿದು ಇನ್ನೊಂದು ಆಯು ಕರ್ಮ ಪ್ರಾರಂಭ ಆಗೋದರ ಮಧ್ಯದಲ್ಲಿ ಯಾವ ಸಮಯ ಇದೆ, ಕನೆಕ್ಟಿಂಗ್ ಬಿಟ್ವೀನ್ 2 ಗತಿಗಳನ್ನ ಕನೆಕ್ಟ್ ಮಾಡುವಂತಹ ಯಾವ ದಾರಿ ಇದೆ, ಅದಕ್ಕೆ ನಾವೇನು ಹೇಳ್ತೀವಿ? ವಿಗ್ರಹ ಗತಿ. ಚಿಕ್ಕ ಚಿಕ್ಕ ಶಬ್ದಗಳಿದೆ, ಜ್ಞಾಪಕ ಇಟ್ಕೊಂಡು ಹೋಗ್ತಾ ಇರೋದು. ಏನ ವಿಗ್ರಹ ಗತಿಯಲ್ಲಿ 4 ಸಮಯದ, ಅದರಲ್ಲಿ ಅನೇಕ ಭೇದಗಳಿದೆ. 4 ಭೇದಗಳಿದೆಯಲ್ಲ, ವಕ್ರ ಇತ್ಯಾದಿ, ಅವುಗಳ ಚರ್ಚೆ ನಾವು ಈಗ ಮಾಡೋದಿಲ್ಲ. ಆದರೆ ಸಾಮಾನ್ಯವಾಗಿ ಯಾವ ವಿಗ್ರಹ ಗತಿ ಇದೆ ಅದೇನು, ಈ ಆಯು ಕರ್ಮದಿಂದ ಮುಂದಿನ ಆಯು ಕರ್ಮ ಸಿಗೋವರೆಗೆ, ಪ್ರಾರಂಭ ಆಗೋವರೆಗೆ ಮಧ್ಯದ ಯಾವ 4 ಸಮಯ, ಅಧಿಕವಾದ ಗರಿಷ್ಠ 4 ಸಮಯ ಇದೆ. ಕಟ್ ಮಾಡಿದೆ, ಗೊತ್ತಿಲ್ಲ. ಆ 4 ಸಮಯವನ್ನ ನಾವು ವಿಗ್ರಹ ಗತಿ ಅಂತ ಕರೀತಾರೆ ಏನ. ಇದಾದ ನಂತರ ಪಂಚಮಗತಿ ಇದೆ. ಪಂಚಮಗತಿ ಯಾವುದು? ಸಿದ್ಧಗತಿ. ಮೋಕ್ಷಕ್ಕೆ ನಾವೇನಂತ ಕರಿತೇವೆ? ಪಂಚಮಗತಿ ಅಂತ ಕರಿತೇವೆ. ಆದರೆ ಇವೆರಡು ವಾಸ್ತವಿಕವಾಗಿ ಗತಿ ಅಲ್ಲ, ಆದರೆ
ಅವಸ್ಥಾ ವಿಶೇಷ ಇರೋದ್ರಿಂದ ಇದಕ್ಕೂ ಕೂಡ ನಾವು ಉಪಚಾರದಿಂದ ಗತಿ ಅಂತ ಕರಿತೇವೆ. ಇನ್ನ ಯಾವ್ಯಾವ ಗತಿ ಯಾವ್ಯಾವ ಕಾರಣದಿಂದ ಬಂಧ ಆಗುತ್ತೆ ಅನ್ನೋದನ್ನ ನಾವು ವಿಚಾರ ಮಾಡಿದ್ರೆ ತತ್ವಾರ್ಥ ಸೂತ್ರವನ್ನ ಇದಕ್ಕೋಸ್ಕರ ವಿಶೇಷವಾಗಿ ಅಧ್ಯಯನ ಮಾಡಬಹುದಿದೆ. ಆದರೆ ನಾವು ಇಲ್ಲಿ ಸಾಮಾನ್ಯ ಚರ್ಚೆಯನ್ನು ಮಾಡೋದಿದೆ. ಮುಂದಿನ ವಿಷಯವನ್ನು ಪುನಃ ಪ್ರಾರಂಭ ಮಾಡೋದಿದೆ. ಹಾಗಾಗಿ ಚರ್ಚೆ ಮಾಡಲಿಕ್ಕೆ ತುಂಬ ವಿಚಾರಗಳಿದೆ. ಆದರೆ ಎಷ್ಟು ಮುಖ್ಯ ವಿಚಾರ ಇದೆ ಅದನ್ನು ಚರ್ಚೆ ಮಾಡ್ಕೊಂಡು ಹೋಗೋದಿದೆ. ಆಯು ಕರ್ಮಗಳ ಬಂಧಕ್ಕೆ ಕಾರಣ ಏನಿದೆ, ಯಾವ ಕಾರಣದಿಂದ ಆಯು ಕರ್ಮ ಬಂಧ ಆಗುತ್ತೆ? ಆಯು ಕರ್ಮ ಬಂಧ ಆಗ್ಲಿಕ್ಕೆ ಕಾರಣ ಬೇಕಲ್ಲ. ಸ್ವರ್ಗ ಇದೆ, ನರಕ ಇದೆ. ನರಕ ಬಂಧ ಆಗ್ಲಿಕ್ಕೆ ಕಾರಣ ಏನಿದೆ, ಸ್ವರ್ಗ ಬಂಧ ಆಗ್ಲಿಕ್ಕೆ ಕಾರಣ ಏನಿದೆ? ಸ್ವರ್ಗ ನರಕದ ಯಾವ ಸ್ವರೂಪ ಇದೆ ಆ ಸ್ವರೂಪದ ಬಗ್ಗೆನೇ ಜೀವಕ್ಕೆ ಶ್ರದ್ಧೆ ಆಗೋದಿಲ್ಲ. ಇನ್ನು ಅದರ ಕಾರಣಗಳ ಬಗ್ಗೆ ಶ್ರದ್ಧೆ ಆಗೋದು ಬಹಳ ಕಷ್ಟ ಇದೆ. ಯಾರಿಗೆ ಸ್ವರ್ಗ ನರಕಗಳ ಸ್ವರೂಪದ ಬಗೆಗೆ ಶ್ರದ್ಧೆ ಆಗೋದಿಲ್ಲ ಅವನು ಆ ಕಾರಣಗಳನ್ನ ತಡೆಯೋದ್ರಲ್ಲಿ ಕೂಡ ಸಮರ್ಥ ಆಗೋದಿಲ್ಲ. मैं और एक बार बता रहा हूं, जिस जीव को स्वर्ग नरक पर श्रद्धा नहीं है वो जीव स्वर्ग नरक के जो कारण है अपने परिणाम उन परिणामों को भी रोक नहीं सकता है ना. ನಮ್ಮ ಸ್ವರ್ಗ ನರಕಕ್ಕೆ ಕಾರಣ ಆಗುವಂತಹ ಯಾವ ಪರಿಣಾಮಗಳಿದೆ ಆ ಪರಿಣಾಮಗಳನ್ನು ಕೂಡ ನಾನು ಹತೋಟಿಯಲ್ಲಿ ಇಟ್ಕೊಳ್ಳೋದು ನನಗೆ ಸಾಧ್ಯ ಆಗೋದಿಲ್ಲ ಒಂದು ವೇಳೆ ಸ್ವರ್ಗ ನರಕದ ಸ್ವರೂಪದ ಮೇಲೆ ನನಗೆ ಶ್ರದ್ಧೆ ಇಲ್ಲ ಅಂದರೆ. ಒಂದು ಸ್ವಲ್ಪ ನಾವು ವಿಚಾರ ಮಾಡೋದು ಒಳ್ಳೆಯ ಕೆಲಸಕ್ಕೂ ಸಂಸಾರದಲ್ಲಿ ಒಂದು ಫಲ ಇದೆ, ಕೆಟ್ಟ ಕೆಲಸಕ್ಕೂ ಸಂಸಾರದಲ್ಲಿ ಒಂದು ಫಲ ಇದೆ. ಅಪರಾಧ ಮಾಡಿದ್ರೆ ಶಿಕ್ಷೆ ಇದೆ, ಒಳ್ಳೆಯ ಕೆಲಸ ಮಾಡಿದ್ರೆ ಪುರಸ್ಕಾರ ಇದೆ, ಪುರಸ್ಕಾರ ಕೊಡ್ತಾರೆ. ಯಾವುದೋ ಒಬ್ಬ ವ್ಯಕ್ತಿ ತುಂಬ ಒಳ್ಳೆಯ ಕೆಲಸ ಮಾಡಿದ್ರೆ ಅವನನ್ನು ಯಾವುದೋ ಸಂಸ್ಥೆ ಗುರುತಿಸ್ಬೋದು, ಯಾವನೋ ಸರ್ಕಾರ ಗುರುತಿಸ್ಬೋದು, ಅವನಿಗೆ ಒಂದು ಮೆಡಲ್ ಕೊಡ್ಬೋದು, ಒಂದು ಪುರಸ್ಕಾರ ಸನ್ಮಾನ ಇತ್ಯಾದಿಗಳನ್ನು ನಾವು ಮಾಡ್ತೇವೆ. ಯಾತಕ್ಕೋಸ್ಕರ ಅವನು ಒಳ್ಳೆ ಕೆಲಸ ಮಾಡ್ದ ಅಂತ. ಒಂದು ಸಲ ಒಳ್ಳೆ ಕೆಲಸ ಮಾಡ್ದ, ನಾವು ಮೆಡಲ್ ಕೊಟ್ವಿ. ಮತ್ತೆ ಒಂದು ಒಳ್ಳೆ ಕೆಲಸ ಮಾಡ್ದ, ಮತ್ತೇನು ಮಾಡೋದು, ಮತ್ತೆ ಪುನಃ ಸನ್ಮಾನನೆ ಮಾಡೋದು. ಮತ್ತು ಒಳ್ಳೆ ಕೆಲಸ ಮಾಡ್ದ, ಮತ್ತೇನು ಮಾಡೋದು? ಈ ಸನ್ಮಾನ ಪ್ರಶಂಸೆಯನ್ನ ಬಿಟ್ಟು ಏನಾದರೂ ನಮ್ಮ ಕೈಯಿಂದ ಮಾಡಲಿಕ್ಕೆ ಸಾಧ್ಯ ಇದೆಯೇನೋ? ಅಥವಾ ಒಬ್ಬ ಯಾವನೋ ಅಪರಾಧ ಮಾಡ್ದ, ಯಾರೋ ಯಾರನ್ನೋ ಕೊಲೆ ಮಾಡ್ದ. ಕೊಲೆ ಮಾಡಿದ್ಮೇಲೆ ಏನು ಶಿಕ್ಷೆ ಆಗುತ್ತೆ? ಜೀವಾವಧಿ ಶಿಕ್ಷೆ ಆಗುತ್ತೆ. ಜೀವಾವಧಿ ಶಿಕ್ಷೆ ಒಬ್ಬನ್ನ ಸಾಯಿಸ್ದ, ಜೀವಾವಧಿ ಶಿಕ್ಷೆ ಆಯಿತು. ಇಬ್ಬರನ್ನು ಸಾಯಿಸಿದ್ರೆ ಎಷ್ಟು ಶಿಕ್ಷೆ ಕೊಡ್ತೀರಿ? ಹೇಳ್ತಾರೆ ಅದೇ ಜೀವಾವಧಿ ಶಿಕ್ಷೆ. 10 ಜನನ ಸಾಯಿಸಿದ್ರೆ ಅಲ್ಲೂ ಜೀವಾವಧಿ ಶಿಕ್ಷೆ. 20 ಜನನ ಸಾಯಿಸಿದ್ರೆ ಅಲ್ಲೂ ಜೀವಾವಧಿ ಶಿಕ್ಷೆ. ಹಾಗಾದರೆ ಶಿಕ್ಷೆ ಇಲ್ಲಿ ಯಾವ ಸಮತೋಲನ ಇದೆ ಆ ಸಮತೋಲನ, ಆ ನ್ಯಾಯ ಆಗಲಿಲ್ವಲ್ಲ. ಒಬ್ಬನ್ನ ಸಾಯಿಸಿದ್ರೂ ಒಂದೇ ರಾದಂತಹ ಅಪರಾಧದ ಫಲ, 20 ಜನನ ಸಾಯಿಸಿದ್ರು ಒಂದೇ ಅಪರಾಧದ ಫಲ, 1000 ಜನನ ಸಾಯಿಸಿದ್ರು ಒಂದೇ ಫಲ. ಹಾಗಾದ್ರೆ ನಿಸರ್ಗದಲ್ಲಿ ಈ ರೀತಿಯಾಗಿ ಇರಲಿಕ್ಕೆ ಸಾಧ್ಯ ಇದೆಯೇನೋ? विचार तो करो, निसर्ग में ऐसा अन्याय हो सकता है क्या? जो व्यक्ति निरंतर अपने जीवन में कंटिन्यूअसली पुण्य का काम कर रहा है उसको बस एक ही बार में पुण्य का बंध मिलेगा. ಆ ಪುಣ್ಯವನ್ನ ಭೋಗಿಸುವಂತಹ ಯಾವುದಾದ್ರೂ ಸಂಯೋಗ ಅವನಿಗೆ ಸಿಗಬೇಕಲ್ಲ. ಆ ಸಂಯೋಗದ ಹೆಸರಿದೆ ಸ್ವರ್ಗ. ಏನು ಹೇಳ್ತಾರೆ? ನಿರಂತರವಾಗಿ ಜೀವನ ಪೂರ್ತಿ ಪುಣ್ಯವನ್ನ ಮಾಡಿದ್ದ, ಹಾಗಾಗಿ ಇಲ್ಲಿಂದ ಮರಣ ಹೊಂದಿ ಸ್ವರ್ಗಕ್ಕೆ ಹೋದ. ಯಾಕಂದ್ರೆ ಅಲ್ಲಿ ನಿರಂತರವಾಗಿ ಆ ಪುಣ್ಯದ ಫಲವನ್ನ ಅನುಭವಿಸ್ತಾನೆ. ಇನ್ನೊಬ್ಬ ಜೀವ ಯಾವನು ಘೋರ ಪಾಪಬಂಧಗಳನ್ನು ಮಾಡಿದ್ದ ಜೀವನದಲ್ಲಿ, ಅವನಿಗೂ ಪಾಪವನ್ನ ಒಂದೇ ಸಲ ಅಲ್ಲ ನಿರಂತರವಾಗಿ ಅನುಭವಿಸ್ಬೇಕಲ್ಲ.
ನಿರಂತರವಾಗಿ ಅನುಭವಿಸ್ಬೇಕಾದ್ರೆ ಯಾರನ್ನಾದ್ರೂ ಸಾಯಿಸಿದ್ರೆ ನರಕಕ್ಕೆ ಹೋಗ್ತಾನೆ. ಪುನಃ ಪುನಃ ಅವನನ್ನು ಅನೇಕ ಜನ ಸಾಯಿಸ್ತಾರೆ. ಹಾಗಾದ್ರೆ ಯಾವ ಸಂಪೂರ್ಣವಾದಂತಹ ಫಲ ಇದೆ, ಆ ಫಲವನ್ನ ಕೊಡುವಂತಹ ಸಂಯೋಗಗಳು ಜೀವನದಲ್ಲಿ ಇರಲೇಬೇಕಲ್ಲ. ಒಂದೇ ಸಲ ಅದರ ಫಲ ಸಿಗ್ಲಿಕ್ಕೆ ಹೇಗೆ ಸಾಧ್ಯ ಇದೆ? ನಾನು ಜೀವನ ಪೂರ್ತಿ ಮಾಡಿರುವಂತಹ ಪುಣ್ಯ ಪಾಪವನ್ನ ನಾನು ಒಂದೇ ಸಲ ಅನುಭವಿಸ್ಲಿಕ್ಕೆ ಸಾಧ್ಯ ಇದೆಯೇನೋ? ಹಾಗಾದ್ರೆ ಜೀವನ ಪೂರ್ತಿ ಅನುಭವಿಸುವಂತಹ ಯಾವ ಪುಣ್ಯ ಪಾಪ ಇದೆ, ಆ ಅನುಭವಿಸಲಿಕ್ಕೆ ಯೋಗ್ಯವಾದಂತಹ ಸಂಯೋಗಗಳಲ್ಲಿಯೇ ಇವನ ಜನ್ಮ ಆಗುತ್ತೆ. ಅಂತಹ ಒಂದು ಸಂಯೋಗದ ಹೆಸರು ನರಕ ಇದೆ. ಮತ್ತೆ ಅಂಥದ್ದೇ ಇನ್ನೊಂದು ಸಂಯೋಗದ ಹೆಸರು ಸ್ವರ್ಗ ಇದೆ. ಸ್ವರ್ಗ ನರಕಗಳು ಇರಲೇಬೇಕು. ಒಂದು ಕಥೆ ಇದೆಯಲ್ಲ, ಆ ಒಬ್ಬ ರಾಜ ಇದ್ದ. ರಾಜನ ಹತ್ರ ಮೂರ್ತಿಗಳಿತ್ತು, 24 ಮೂರ್ತಿಗಳಿತ್ತು. ಆ 24 ಮೂರ್ತಿಗಳು ಅವನಿಗೆ ತುಂಬಾ प्रियವಾಗಿತ್ತು. उन मूर्तियों के ऊपर बहुत मोह था राजा का. ಅವುಗಳನ್ನ ನೋಡ್ಲಿಕ್ಕೆ ದಿನನಿತ್ಯ ಅವುಗಳನ್ನ ಸ್ವಚ್ಛಗೊಳಿಸಿ ಅವುಗಳನ್ನ ಮೇಂಟೈನ್ ಮಾಡಲಿಕ್ಕೆ ಒಬ್ಬ ವ್ಯಕ್ತಿಯನ್ನ ಅವನು ನಿಯುಕ್ತ ಮಾಡ್ತಾನೆ. ಆ ವ್ಯಕ್ತಿ ನಿರಂತರವಾಗಿ ತುಂಬಾ ಶ್ರದ್ಧೆಯಿಂದ ಭಕ್ತಿಯಿಂದ ಆ ಮೂರ್ತಿಗಳನ್ನ ಒರೆಸಿ ಮಾಡಿ ನೋಡ್ಕೋತಾ ಇರ್ತಾನೆ. ಹೀಗೆ 1 ವರ್ಷ 2 ವರ್ಷ ಆಯಿತು. ರಾಜ ತುಂಬಾ ಪ್ರಸನ್ನನಾಗಿ ಅವನಿಗೆ ಅನೇಕ ಏನ್ ಹೇಳ್ತಾರೆ ಪುರಸ್ಕಾರಗಳನ್ನು ಕೊಡ್ತಾ ಇದ್ದ. ಹಿಂಗೆ ನಡೀತು 3 ವರ್ಷ 4 ವರ್ಷ 5 ವರ್ಷ 10 ವರ್ಷ. ಮತ್ತು ಒಂದು ದಿನ ಏನಾಯ್ತು, ಇವನು ಅದನ್ನ ಕ್ಲೀನ್ ಮಾಡುವಾಗ ಒಂದು ಮೂರ್ತಿ ಕೈಯಿಂದ ಬಿದ್ದು ಒಡೆದು ಹೋಗ್ಬಿಡ್ತು. ಒಡೆದು ಹೋದ ತಕ್ಷಣ ರಾಜನಿಗೆ ತುಂಬಾ ಕೋಪ ಬಂತು. ಕೋಪ ಬಂದ ತಕ್ಷಣ ರಾಜ ಏನ್ ಮಾಡ್ತಾನೆ, ಅವನಿಗೆ ಮರಣದಂಡನೆ ಕೊಟ್ಬಿಡ್ತಾನೆ. ಮರಣದಂಡನೆ ಕೊಟ್ಟ ಅವನು ಸತ್ತೋಗ್ಬಿಟ್ಟ. ಸತ್ತೋದ್ಮೇಲೆ ಇನ್ನೊಬ್ಬ ವ್ಯಕ್ತಿನ ನಿಯುಕ್ತಿ ಮಾಡ್ತಾನೆ. ಇನ್ನೊಬ್ಬ ವ್ಯಕ್ತಿಯ ಜೀವನ ಕೂಡ ಹೀಗೆ ನಡೀತಾ ಇದೆ. ಅವನು ಕೂಡ ತುಂಬಾ ಶ್ರದ್ಧೆಯಿಂದ ಈ ಯಾವ ಮೂರ್ತಿಗಳಿದೆ ಈ ಮೂರ್ತಿಗಳನ್ನ ನೋಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾನೆ ಇರ್ತಾನೆ. ಮಾಡ್ತಾನೆ ಇರುವಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಒಂದು ದಿನ ಇವನ ಕೈಯಿಂದ ಕೂಡ ಆ ಮೂರ್ತಿಗಳು ಒಂದು ಮೂರ್ತಿ ಬಿದ್ದು ಬಿಡುತ್ತೆ. ಒಂದು ಮೂರ್ತಿ ಬಿದ್ದ ತಕ್ಷಣ ಪುನಃ ರಾಜನಿಗೆ ಕೋಪ ಬರುತ್ತೆ. ಕೋಪ ಬಂದ ತಕ್ಷಣ ರಾಜ ಪುನಃ ಮರಣದಂಡನೆಯನ್ನ ಕೊಡ್ತಾನೆ. ಪುನಃ ಮರಣದಂಡನೆಯನ್ನ ಕೊಟ್ಟ ತಕ್ಷಣ ಆ ವ್ಯಕ್ತಿ ಇದ್ನಲ್ಲ, ಯಾರಿಗೆ ಮರಣದಂಡನೆ ಕೊಟ್ಟಿದ್ದ ಆ ವ್ಯಕ್ತಿ ಏನ್ ಮಾಡ್ತಾನೆ, ಈ ಉಳಿದಿದ್ದ ಮೂರ್ತಿಗಳಿತ್ತಲ್ಲ, ಇವನು ಒಂದೇ ಮೂರ್ತಿಯನ್ನು ಒಡೆದಿದ್ದ. ಹೋಗಿ ಉಳಿದಿದ್ದ ಮೂರ್ತಿಗಳನ್ನೆಲ್ಲ ಒಡೆದು ಬಿಟ್ಟು ಬರ್ತಾನೆ. ರಾಜ ಇದೇನಪ್ಪ ಮಾಡ್ದೆ ನೀನು ಅಂತ ಕೇಳಿದ್ರೆ ಹೇಳ್ತಾನೆ, ನಾನು ಒಂದು ಮೂರ್ತಿ ಕೊಟ್ರು ನೀನು ಕೊಡೋ ಶಿಕ್ಷೆ ಒಂದೇ, ನಾನು 25 ಮೂರ್ತಿ ಹೊಡೆದ್ರು ನೀನು ಕೊಡೋ ಶಿಷ್ಯ ನನಗೆ ಒಂದೇ. ನನ್ನನ್ನು ಒಂದೇ ಸಲ ಸಾಯಿಸಕ್ಕಾಗೋದು ನೀನು. ಆದ್ರೆ ನಾನು ಹೋಗಿ ಎಲ್ಲಾ ಮೂರ್ತಿಗಳನ್ನ ಒಡೆದು ಬಂದು ಮುಂದೆ ಯಾವ ಜೀವನನ್ನ ನೀನು ಗಲ್ಲಿಗೆ ಏರ್ಸೋನಿದ್ಯಾ ಅವನನ್ನ ನಾನು ಉಳಿಸ್ಬಿಟ್ಟು ಬಂದಿದ್ದೀನಿ ಅಂತ ಹೇಳ್ತಾನೆ. ಏನ ಹಾಗೆ ಒಂದೇ ಶಿಕ್ಷೆಯನ್ನ ಕೊಡೋದು ಸಾಧ್ಯ ಇದೆಯೇನು? ಹಾಗಾದ್ರೆ ಯಾವ ವಿವಿಧ ರೀತಿಯಾದ ಪುಣ್ಯ ಭಾವಗಳನ್ನ ವಿವಿಧ ರೀತಿಯಾದ ಪಾಪ ಭಾವಗಳನ್ನ ಜೀವ ಮಾಡ್ತಾನೆ, ಅದನ್ನ ಅನುಭವಿಸುವಂತಹ ಸಂಯೋಗಗಳು ಕೂಡ ಇರಲೇಬೇಕಲ್ಲ. ಒಂದು ವೇಳೆ ವಿವಿಧ ರೀತಿಯಾದ ಪಾಪ ಪುಣ್ಯಗಳ ಅನುಭವಿಸುವ ರೀತಿಯಾದಂತಹ ಪರಿಸರ ಇಲ್ಲದೆ ಹೋದ್ರೆ ಈ ಪುಣ್ಯ ಪಾಪಗಳ ಫಲ ಸಿಗ್ಲಿಕ್ಕೆ ಹೇಗೆ ಸಾಧ್ಯ ಇದೆ? यदि पुण्य पाप को मानते हैं तो स्वर्ग नरक को भी तो मानना पड़ेगा. ಒಳ್ಳೆಯದನ್ನ ಕೆಟ್ಟದನ್ನ ಯಾರು ನಂಬುತ್ತಾರೆ ಅವನು ಸ್ವರ್ಗ ನರಕಗಳನ್ನು ನಂಬಲೇಬೇಕಾಗತ್ತೆ. ಸ್ವರ್ಗ ನರಕಗಳನ್ನ ನಂಬೋದಿಲ್ಲ ಅಂದ್ರೆ ನೀನು ಒಳ್ಳೇದು ಕೆಟ್ಟದನ್ನು ನಂಬಕ್ಕಾಗೋದಿಲ್ಲ. ಯಾಕಂದ್ರೆ ಒಳ್ಳೇದು ಕೆಟ್ಟದ್ದರ ಫಲ ಒಂದೇ ಸಂಯೋಗದಿಂದ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ.
ಯಾಕಂದ್ರೆ ಜೀವ ಪ್ರತಿ ಸಮಯ ಒಳ್ಳೇದನ್ನ ಅಥವಾ ಕೆಟ್ಟದ್ದನ್ನ ಮಾಡ್ತಾನೆ ಇದ್ದಾನೆ. ಹಾಗಾದ್ರೆ ಅದನ್ನ ಅನುಭವಿಸ್ಬೇಕಾದ್ರೆ ವಿಶಿಷ್ಟವಾದ ಸಂಯೋಗ ಪರಿಸರ ಸಿಗಲೇಬೇಕಾಗುತ್ತೆ. ಆ ವಿಶಿಷ್ಟವಾದ ಸಂಯೋಗ ಪರಿಸರಗಳಿಗೇನೆ ಜಿನವಾನಿಯಲ್ಲಿ ಸ್ವರ್ಗ ಮತ್ತು ನರಕ ಅನ್ನುವಂತಹ ರೀತಿಯಲ್ಲಿ ವರ್ಣನೆಯನ್ನ ಮಾಡಿದ್ದಿದೆ. ಹಾಗಾಗಿ ಸ್ವರ್ಗ ನರಕಗಳು ಖಂಡಿತವಾಗಿಯೂ ಇದೆ. ಅವುಗಳ ಶ್ರದ್ಧೆಯನ್ನು ಕೂಡ ನಾವು ಮಾಡಲೇಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನಮ್ಮ ಯಾವ ಪುಣ್ಯ ಪಾಪಗಳಿದೆ ಆ ಪುಣ್ಯ ಪಾಪಗಳನ್ನು ಕೂಡ ನಾವು ನಂಬಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಪುಣ್ಯ ಪಾಪಗಳಿದೆ, ಅವುಗಳ ಫಲಾಫಲಗಳು ಕೂಡ ಇದೆ. ಆದರೆ ಯಾವ ಈ ನರಕಗತಿಗೆ ಕಾರಣ ಇದೆ ಅಥವಾ ಸ್ವರ್ಗಗತಿಗೆ ಕಾರಣ ಇದೆ, ಈ ಕಾರಣಗಳನ್ನು ನಾವು ವಿಶೇಷವಾಗಿ ತಿಳಿಬೇಕಾಗುತ್ತೆ. ನಮ್ಮ ಹತ್ರ ಸಮಯ ಕೂಡ ಕಡಿಮೆ ಇದೆ, ಮತ್ತು ವಿಶೇಷವಾಗಿ ವಿಚಾರಗಳನ್ನು ಮತ್ತಷ್ಟು ಲಂಬ ಮಾಡಲಿಕ್ಕೆ ನಾನು ಹೋಗೋದಿಲ್ಲ. ಅನೇಕ ವಿಚಾರಗಳಿದೆ. ಆದರೆ ಸಾಮಾನ್ಯವಾಗಿ ಮನುಷ್ಯಗತಿ ಬಂಧಕ್ಕೆ ಕಾರಣ ಏನು ಹೇಳಿದ್ರು? ಅಲ್ಪಾರಂಭ ಪರಿಗ್ರತ್ವಂ ಮಾನುಷಸ್ಯಾಯುಷಃ ಸೂತ್ರ ಬರುತ್ತಲ್ಲ ತತ್ವಾರ್ಥ ಸೂತ್ರದಲ್ಲಿ. ಅಲ್ಪ ಆರಂಭ ಅಲ್ಪ ಪರಿಗ್ರಹ ಇದು ಮನುಷ್ಯ ಆಯಸ್ಸು ಬಂದಲಿಕ್ಕೆ ಕಾರಣ ಇದೆ. ಮತ್ಲಬ್ ಕ್ಯಾ ಹುವಾ? ಪಿಚ್ಲೆ ಭವಮೆ ಹಿಂದಿನ ಭವದಲ್ಲಿ ನೀನು ಅಲ್ಪ ಆರಂಭ ಮತ್ತು ಅಲ್ಪ ಪರಿಗ್ರಹವನ್ನ ಇಟ್ಟುಕೊಂಡಿದ್ರೆ ಆಗ ನಿನಗೇನಾಗುತ್ತೆ? ಮನುಷ್ಯ ಆಯು ಕರ್ಮದ ಬಂಧ ಆಗುತ್ತೆ. ಏನ್ ಹೇಳ್ತಾರೆ? ಅಲ್ಪ ಆರಂಭ ಮತ್ತು ಅಲ್ಪ ಪರಿಗ್ರಹ ಹಿಂದಿನ ಭಾವದಲ್ಲಿ ಇದ್ರೆ ನಿನಗೆ ಮನುಷ್ಯ ಆಯು ಕರ್ಮದ ಬಂಧ ಆಗಬಹುದು. ಮತ್ತು ಮನುಷ್ಯ ಆಯು ಕರ್ಮದ ಬಂಧ ಆಯಿತು, ಮನುಷ್ಯ ಆಗಿ ಹುಟ್ಟಿದೆ. ಮನುಷ್ಯ ಆಗಿ ಹುಟ್ಟಲಿಕ್ಕೆ ಕಾರಣ ಏನಿತ್ತು? ಏನು ಹೇಳ್ತಿದ್ದಾರೆ? ಮನುಷ್ಯ ಆಗಿ ಹುಟ್ಟಲಿಕ್ಕೆ ಕಾರಣ ಏನಿತ್ತು? ನಾನು ಅಲ್ಪ ಆರಂಭಿ ಅಲ್ಪ ಪರಿಗ್ರಹಿ ಇದ್ದೆ. ಮತ್ತು ಮನುಷ್ಯ ಆಗಿ ಹುಟ್ಟಿದ ತಕ್ಷಣ ಎಲ್ಲ ಬದಲಾಗೋಯ್ತು. ಮತ್ತು ಈಗೇನಾಗೋಯ್ತು? ಈಗ ನಾನು ಬಹು ಆರಂಭಿ ಬಹು ಪರಿಗ್ರಹಿ ಆಗ್ಬಿಟ್ಟಿದ್ದೇನೆ. ಬಹು ಆರಂಭಿ ಬಹು ಪರಿಗ್ರಹಿ ಆಗ್ಬಿಟ್ರೆ ಆ ಬಹು ಆರಂಭ ಬಹು ಪರಿಗ್ರಹ ಇದು ಯಾತಕ್ಕೆ ಕಾರಣ ಇದೆ? ಬಹುವಾರಂಭ ಪರಿಗ್ರಹತ್ವಂ ನಾರಕಸ್ಯ ಆಯುಷಃ. ಏನಪ್ಪ ಬಹು ಆರಂಭ ಬಹು ಪರಿಗ್ರಹ? ಹೆಚ್ಚು ಆರಂಭ ಅಂದ್ರೆ ಪಾಪ, ಹೆಚ್ಚು ಆರಂಭ ಹೆಚ್ಚು ಪರಿಗ್ರಹ ಇದು ನರಕ ಆಯು ಬಂದಲಿಕ್ಕೆ ಕಾರಣ ಇದೆ. ಮನುಷ್ಯ ಆಯುವನ್ನ ಬಂಧ ಮಾಡಿಕೊಂಡು ಇಲ್ಲಿ ಬಹು ಆರಂಭ ಬಹು ಪರಿಗ್ರಹಗಳನ್ನ ಇಟ್ಟುಕೊಳ್ಳುತ್ತಾ ಇದ್ರೆ ಇನ್ನೇನಾಗುತ್ತೆ? ಇನ್ನು ನರಕ ಆಯು ಬಂದ ಆಗುತ್ತೆ. ಹಾಗಾದ್ರೆ ಹಿಂದಿನ ಭಾವದಿಂದ ಅಲ್ಪ ಆರಂಭಗಳು ಈ ಭಾವದಲ್ಲಿ ಬಂದು ಮನುಷ್ಯ ಆಯು ಸಿಕ್ತು, ಮತ್ತು ಇಲ್ಲಿ ನಾನು ಅದನ್ನ ಮರೆತು ಬಿಟ್ಟು ಅನೇಕ ಪರಿಗ್ರಹಗಳನ್ನ ಸಂಗ್ರಹ ಮಾಡೋದ್ರಲ್ಲೇ ಇರ್ತೇನೆ. ಮರಣದ ಅಂತಿಮ ಸಮಯದಲ್ಲೂ ಕೂಡ ಪರಿಗ್ರಹದ ಚಿಂತನೆಯೇ ಇರುತ್ತೆ ಜೀವಕ್ಕೆ. ಪರಿಗ್ರಹ ಮತ್ತು ಪರಿಗ್ರಹ ಸಂಗ್ರಹಣೆ ಮಾಡ್ಲಿಕ್ಕೆ ಪಾಪ ಮಾಡ್ತಾನೆ. ಬಹು ಆರಂಭ ಬಹು ಪರಿಗ್ರಹ ನರಕಾಯು ಬಂಧಕ್ಕೆ ಕಾರಣ ಇದೆ. ಇದರರ್ಥ ಎಷ್ಟೆಷ್ಟು ಜನರ ಹತ್ರ ಏನೋ ಜಾಸ್ತಿ ದುಡ್ಡಿದೆ, ಜಾಸ್ತಿ ಆಸ್ತಿ ಇದೆ, ಅವರೆಲ್ಲ ಎಲ್ಲಿಗೆ ಹೋಗ್ತಾರೆ? ನರಕಕ್ಕೆ ಹೋಗ್ತಾರೆ. ಈ ರೀತಿ ವಿಚಾರ ಇಲ್ಲ. ಮತ್ತು ವಿಚಾರ ಹೇಗಿದೆ? ಇಲ್ಲಿ ಬಹು ಆರಂಭ ಬಹು ಪರಿಗ್ರಹಗಳನ್ನ ಇಟ್ಟುಕೊಳ್ಳುವಂತಹ ಭಾವ, ಪರಿಗ್ರಹ ಇರಲೇಬೇಕು ಅಂತಿಲ್ಲ. ಭಿಕ್ಷುಕ ಕೂಡ ಕೋಟ್ಯಾಂತರ ಪರಿಗ್ರಹವನ್ನ ಇಟ್ಕೊಳ್ಳುವಂತಹ ಭಾವಿಸ್ತಾನೆ. ಹಾಗಾದ್ರೆ ಮರಣ ಒಂದು ಎಲ್ಲಿ ಹೋಗ್ತಾನೆ? ನರಕಕ್ಕೆ ಹೋಗ್ತಾನೆ. ಯಾಕಂದ್ರೆ ಬಹು ಆರಂಭ ಬಹು ಪರಿಗ್ರಹವನ್ನ ಇಟ್ಟುಕೊಳ್ಳುವಂತಹ ಭಾವ, ಪರಿಗ್ರಹದ ಪ್ರಾಪ್ತಿ ಪುಣ್ಯದ ಉದಯ ಇದೆ. ಅದು ನಿನಗೆ ಬೇಡ ಅಂದ್ರೂ ಪ್ರಾಪ್ತಿ ಆಗುತ್ತೆ. ಪರಿಗ್ರಹ ಯಾವ ಪುಣ್ಯದ ಉದಯ ಇದೆ ಅದರಿಂದ ಪ್ರಾಪ್ತಿ ಆಗುತ್ತೆ. ಆದ್ರೆ ಪರಿಗ್ರಹವನ್ನ ಇಟ್ಟುಕೊಳ್ಳುವಂತಹ ಭಾವ, ಪರಿಗ್ರಹವನ್ನ ಸಂಗ್ರಹಿಸುವಂತಹ ಯಾವ ಆರಂಭದ ಭಾವ ಇದೆ, ಈ ಭಾವಗಳಿಂದ ನರಕಾಯು ಬಂದಾಗುತ್ತೆ. ಎರಡರಲ್ಲೂ ವ್ಯತ್ಯಾಸ ಇದೆ. ಯಾವ ಪರಿಗ್ರಹಗಳನ್ನ ಇಟ್ಟುಕೊಳ್ಳುವಂತಹ ಭಾವ ಇದೆ
ಆ ಇಟ್ಕೊಳ್ಳುವಂತಹ ಭಾವಕ್ಕೆ ನಾವು ಏನಂತೀವಿ, ನರಕಾಯು ಬಂಧಕ್ಕೆ ಕಾರಣ ಅಂತ ಕರೀತೇವೆ. ಹೀಗೆ ದೇವಗತಿಗೆ ಸರಾಗ ಸಂಯಮ. ಸರಾಗ ಸಂಯಮ ಅಂದರೆ ಯಾವ ಪುಣ್ಯ ಭಾವ ಇದೆ, ವೃತ್ತಗಳನ್ನು ಪಾಲಿಸುವಂತಹ, ತಪವನ್ನ ಮಾಡುವಂತಹ ಯಾವ ಭಾವಗಳಿದೆ ಅದು ದೇವಗತಿಗೆ ಕಾರಣ ಆಗುತ್ತೆ. ಅಂದ್ರೆ ವೃತ್ತ ಅಂತ ಹೇಳಿದ್ರೆ ನಾವು ನಿನ್ನೆ ಎಲ್ಲ ಚರ್ಚೆ ಮಾಡಿದ್ದೇವೋ, ವೃತ್ತದ ಬಗ್ಗೆ ಸಾಕಷ್ಟು ಚರ್ಚೆಯನ್ನು ಮಾಡಿದ್ದೇವೆ. ಆದರೂ ಅನೇಕ ವಿಚಾರಗಳು ಬಿಟ್ಟು ಹೋಗುತ್ತೆ. ಎಷ್ಟು ಚರ್ಚೆ ಮಾಡಿದ್ರೂ ಕೂಡ ಜಿನ್ವಾನಿಯ ವಿಚಾರ ಮುಗಿಯೋದಿಲ್ಲ, ಅಗಾಧ ಇದೆ. ವೃತ್ತಗಳು ಅಂತ ಹೇಳಿದ್ರೆ ಶುಭ ಭಾವ ಪೂರ್ವಕವಾಗಿ, ಕರುಣಾ ಬುದ್ಧಿ ಪೂರ್ವಕವಾಗಿ, ಸಮ್ಯಕ್ ದರ್ಶನ ಇಲ್ಲದೆ ಹೋದ್ರೂ, ಅಜ್ಞಾನದಲ್ಲಿನೇ ಮಾಡಿದ್ರು ಕರುಣಾಭಾವ ಪೂರ್ವಕವಾಗಿ ಧರ್ಮ ಬುದ್ಧಿಯಿಂದ ಯಾರು ನಿರತಿಚಾರವಾಗಿ ವೃತ್ತಗಳನ್ನ ತಪವನ್ನ ಮಾಡ್ತಾರೆ ಅಂತಹ ಜೀವ ಮರಣ ಹೊಂದಿ ದೇವಗತಿಗೆ ಹೋಗ್ತಾನೆ. ದೇವಗತಿಗೆ ಕಾರಣ ಸರಾಗ ಸಂಯಮ ಇದೆ, ರಾಗ ಸಹಿತವಾದ ಸಂಯಮ. ಸಂಯಮ ಇದೆ, ಆದ್ರೆ ಸಂಯಮ ವೀತರಾಗ ಸಂಯಮ ಇಲ್ಲ, ಸಂಯಮ ರಾಗ ಸಂಯಮ ಇದೆ. ಹಾಗಾಗಿ ಅದರಿಂದ ದೇವಗತಿಗೆ ಹೋಗುತ್ತಾನೆ. ಇನ್ನ ತಿರ್ಯಂಚ ಗತಿದಂತೂ ನಾವು ಚರ್ಚೆ ಮಾಡಿದ್ದೇವೆ. ಮಾಯಾ ತೈರಗ್ಯೋ ನಸ್ಯ. ತಿರ್ಯಂಚ ಗತಿಗೆ ತಿರ್ಯಕ್ ಪರಿಣಾಮಗಳು, ಕುಟಿಲ ಪರಿಣಾಮಗಳು ತಿರ್ಯಂಚ ಗತಿಗೆ ಕಾರಣ ಆಗುತ್ತೆ. ಹಾಗಾಗಿ ನಾವು ತಿರ್ಯಂಚ ಗತಿಗಳ ಒಂದು ಶಾರೀರಿಕ ಸ್ವಭಾವವನ್ನು ನೋಡಿದ್ರು ಕೂಡ ಎರಡು ಕಾಲ ಮೇಲೆ ನಿಲ್ಲೋದಿಲ್ಲ ಅವರೆಲ್ಲ. ಅಂತ ಹೇಳಿದ್ರೆ ಅಡ್ಡ, ಆ ಉದ್ದ ಅಂತ ಹೇಳಿದ್ರೆ ಅದು ನೇರವಾದ ಪ್ರತೀಕ ಇದೆ, ನೇರ ದಿಟ್ಟ ಅದರ ಪ್ರತೀಕ ಇದೆ. ಆದ್ರೆ ಈ ಅಡ್ಡ ಇದೆಯಲ್ಲ, ಇದೇನಂತ ಹೇಳಿದ್ರೆ ಅಡ್ಡ ಪರಿಣಾಮಗಳು, ಅಡ್ಡ ಭಾವಗಳು, ಅಂದ್ರೆ ಕುಟಿಲ ಪರಿಣಾಮಗಳ ಪ್ರತೀಕ ಇದೆ ಅದು. ಹಾಗಾಗಿ ಮಾಯಾಚಾರ ಮಾಡಿದ್ರೆ ತಿರ್ಯಂಚ ಗತಿಯ ಬಂಧ ಆಗುತ್ತೆ. ಇದು ಸಾಮಾನ್ಯ 4 ಗತಿಯ ಬಂಧಕ್ಕೆ ಕಾರಣ ಇದೆ. ಇನ್ನು ಕೊನೆಯ ವಿಚಾರ, ಯಾವ ಗತಿಯಿಂದ ಅಥವಾ 4 ಗತಿಗಳಲ್ಲಿ ಯಾವ ಗತಿ ಒಳ್ಳೇದಿದೆ, ಕೌನ್ಸಿ ಗತಿ ಅಚ್ಚಿ ಗತಿ ಹೈ. ಲಾಸ್ಟ್ ಪ್ರಶ್ನೆ ಏನಿದೆ, ಯಾವ ಗತಿ ಒಳ್ಳೆಯ ಗತಿ ಇದೆ? 4 ಗತಿಗಳಲ್ಲಿ ಯಾವ ಗತಿ ಒಳ್ಳೆಯ ಗತಿ ಇದೆ? ನರಕ ಗತಿ ಒಳ್ಳೇದಿದೆಯೋ? ಯಾರಿಗೂ ನರಕ ಗತಿ ಒಳ್ಳೇದಿಲ್ಲ, ಬಿಟ್ಟು ಬಿಡೋದು. ತಿರ್ಯಂಚ ಗತಿ ಒಳ್ಳೇದಿದೆಯೇನೋ? ತಿರ್ಯಂಚ ಗತಿ ಕೂಡ ಯಾರಿಗೂ ಬೇಕಾಗಿಲ್ಲ, ತಿರ್ಯಂಚ ಗತಿನೂ ಬಿಟ್ಟು ಬಿಟ್ವಿ. ಅಚ್ಚಾ, ದೇವಗತಿ ಅಂತೂ ಒಳ್ಳೇದಿದೆ ತಾನೆ. ನಾವು ನೋಡ್ತೇವೆ ಸಂಸಾರದಲ್ಲಿ ಅನೇಕ ಜೀವಿಗಳಿಗೆ ಸತ್ತ ತಕ್ಷಣ ಸ್ವರ್ಗವಾಸ ಹೋಗ್ಯಾ, ಈ ಪ್ರಚಲನೆಯಲ್ಲಿ ಇದೆಯಲ್ಲ, ಈ ಸ್ವರ್ಗವಾಸ ಆಯಿತು, ಕೈಲಾಸವಾಸ ಆಯಿತು. ಈ ಸ್ವರ್ಗವಾಸ ಕೈಲಾಸವಾಸ ಅನ್ನೋ ಪದಗಳು ಇಷ್ಟೊಂದು ರೂಢಿಯಲ್ಲಿ ಯಾಕೆ ಬಂದಿದೆ ಅಂತ ಹೇಳಿದ್ರೆ, ಈ ಜೀವಕ್ಕೆ ಸ್ವರ್ಗದ ಲೋಭ ಬಹಳ ಇದೆ. ಪ್ರತಿಯೊಬ್ಬ ಜೀವನಿಗೂ ಸ್ವರ್ಗದ ಲೋಭ ಇದೆ. ಸತ್ತ ಮೇಲೆ ಎಲ್ಲಿಗೆ ಹೋಗೋದು ಅಂತ ಕೇಳಿದ್ರೆ ಏನ್ ಹೇಳ್ತಾನೆ? ಸ್ವರ್ಗಕ್ಕೆ ಹೋಗೋದಿದೆ. ಬಾಯಿಂದ ಹೇಳದೇ ಇದ್ರು ಮನಸ್ಸಿನಲ್ಲಿ ಏನಿದೆ, ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗ್ಬೇಕು. ಹಾಗಾದ್ರೆ ವಾಸ್ತವಿಕವಾಗಿ ಸ್ವರ್ಗಗತಿ ಒಳ್ಳೇದಿದೆಯೇನೋ ಹೇಳ್ತಾರೆ. ಸ್ವರ್ಗಗತಿ ಒಳ್ಳೇದಾಗ್ಲಿಕ್ಕೆ ಹೆಂಗ ಸಾಧ್ಯ ಇದೆ? 4 ಗತಿಯಲ್ಲಿ ದುಃಖ ಇದೆ ಅಂತ ನಾವು ನಿನ್ನೆನೆ ಚರ್ಚೆ ಮಾಡಿದ್ದೇವೆ. ಹಾಗಿದ್ದ ಮೇಲೆ ಸ್ವರ್ಗಗತಿ ಸುಖಪೂರ್ವಕವಾದ ಸ್ವರ್ಗಗತಿ ಒಳ್ಳೆ ಗತಿ ಆಗ್ಲಿಕ್ಕೆ ಹೆಂಗ್ ಸಾಧ್ಯ ಇದೆ? ವಿಚಾರ ಕರೋ. ನಾನು ಒಂದು ಜಾಗಕ್ಕೆ ಹೋಗಿದ್ದೇನೆ, ಆ ಜಾಗ ತುಂಬಾ ಚೆನ್ನಾಗಿದೆ, ತುಂಬಾ ಅದ್ಭುತವಾಗಿದೆ, ಆದ್ರೆ ಆ ಜಾಗಕ್ಕೆ ಹೋದ ಮೇಲೆ ನಿಯಮದಿಂದ ನಾನು ವಾಪಸ್ ಬರಕ್ ಆಗೋದಿಲ್ಲ. ಹಾಗಾದ್ರೆ ನಾನು ಆ ಜಾಗಕ್ಕೆ ಹೋಗುತ್ತೀನೇನು? ಏನ್ ಹೇಳ್ತಾರೆ? ವಾಪಸ್ ಬರೋದು ತುಂಬಾ ದೂರ ಆಯಿತು. ಯಾವ ಜಾಗ ತುಂಬಾ ಚೆನ್ನಾಗಿದೆ, ಆದ್ರೆ ಆ ಜಾಗದಲ್ಲಿ ತುಂಬಾ ರೀತಿಯಾದಂತಹ ಅಪಾಯಗಳಿದೆ. ಅಂತಹ ಅಪಾಯವಾದ ಸ್ಥಾನಗಳಿಗೆ ಎಷ್ಟು ಜನ ಹೋಗ್ಲಿಕ್ಕೆ ಇಷ್ಟಪಡ್ತೇವೆ? ಸ್ವರ್ಗಕ್ಕೆ ಹೋಗೋದ್ರಲ್ಲಿ ಬಹಳ ಅಪಾಯಗಳಿದೆ, ತುಂಬಾ ದೊಡ್ಡ ಅಪಾಯ ಇದೆ ಸ್ವರ್ಗಕ್ಕೆ ಹೋಗೋದ್ರಲ್ಲಿ. ತುಂಬಾ ದೊಡ್ಡ ಅಪಾಯ ಏನಿದೆ? ಸ್ವರ್ಗಕ್ಕೆ ಹೋದ ತಕ್ಷಣ
ನಾನು ನನ್ನನ್ನು ಮರೆತು ಬಿಡೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಸಂಸಾರದಲ್ಲಿ ಆಗತ್ತಲ್ಲ, ಎಲ್ಲಾ ರೀತಿಯಾದ ಸುಖ ಸಮೃದ್ಧಿಗಳು, ಪಂಚೇಂದ್ರಿಯ ವಿಷಯಗಳು ಸಿಕ್ಕಿಬಿಟ್ರೆ ಜೀವ ಎಲ್ಲ ಮರೆತು ಬಿಡ್ತಾನೆ. ಏನು ಧರ್ಮ ಕರ್ಮ ಏನು ಜ್ಞಾಪಕ ಇರೋದಿಲ್ಲ ಇವನಿಗೆ, ಎಲ್ಲ ಮರೆತು ಬಿಡ್ತಾನೆ. ಮತ್ತೆ ಯಾವಾಗ ಇವನು ಕಷ್ಟ ಬರುತ್ತೆ ಅವಾಗ ಎಲ್ಲರ ತಪ್ಪುಗಳನ್ನು ಹೇಳ್ತಾನೆ. ಕಷ್ಟ ಇರುವಾಗ ಯಾರಾದ್ರೂ ಹೀಗ್ ಮಾಡ್ತಾರ ಹಾಗೆ ಮಾಡ್ತಾರ. ಮತ್ತೆ ಇವನ್ಗೆ ಯಾವಾಗ ಸುಖ ಇತ್ತು ಅವಾಗ ಬೇರೆಯವ್ರ ಕಷ್ಟ ಇವನು ಕಾಣಿಸೋದೇ ಇಲ್ಲ. ಹಾಗೆ ಸ್ವರ್ಗದಲ್ಲಿ ತುಂಬಾ ಸುಖ ಸಂಪತ್ತಿಯಲ್ಲಿ ಇವನು ಹೋಗ್ಬಿಟ್ರೆ ಇವನೇ ಮರೆತು ಬಿಡ್ತಾನೆ. अब अपने आप को भूल गया तो अपने आप की याद कब आएगी? ಹೇಳ್ತಾರೆ जब आयु खत्म होने वाला होगा ना, 6 महीने बाकी रहेगा, 6 ತಿಂಗಳು ಬಾಕಿ ಇರುವಾಗ ಇವನು ಗೊತ್ತಾಗ್ಬಿಡುತ್ತೆ ನನ್ನ ಆಯು ಮುಗಿಯೋದಿದೆ ಅಂತ. ಇವಾಗ ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ? ಇನ್ನು 6 ತಿಂಗಳಾದ್ಮೇಲೆ ನನ್ನ ಆಯು ಮುಗಿಯೋದಿದೆ. ಮತ್ತು ಅಜ್ಞಾನದಿಂದ ಮರಣ ಹೊಂದ್ರೆ ಎಲ್ಲಿಗೆ ಹೋಗ್ತಾನೆ? ನರಕ ಸ್ವರ್ಗದಿಂದ ಇನ್ನು ಏಕೇಂದ್ರಿಯ ಪರ್ಯಾಯಕ್ಕೆ ಹೋಗೋನಿದ್ದಾನೆ. ಏನ್ ಸಿಕ್ಕಿತ್ತು? ದೇವಗತಿ ಸಿಕ್ಕಿತ್ತು. ತುಂಬಾ ಆನಂದ ಆಗುತ್ತಾ ಇತ್ತು. ದೇವಗತಿ ಸಿಕ್ಕಿದ ತಕ್ಷಣ ಬಹಳ ಆನಂದ ಆಗುತ್ತಾ ಇತ್ತು, ನಾನು ದೇವಗತಿಯಲ್ಲಿದ್ದೀನಿ ಅಂತ. ಮತ್ತೆ ಇನ್ನೇನು 6 ತಿಂಗಳಲ್ಲಿ ಮರಣ ಆಗೋದಿದೆ. ಮತ್ತು ಮರಣ ಆಗಿ ಎಲ್ಲಿ ಹೋಗೋನಿದ್ದಾನೆ? ಅಜ್ಞಾನಿ ಮರಣ ಆಗಿ ಎಲ್ಲಿಗೆ ಹೋಗುತ್ತಾನೆ? ಸ್ವರ್ಗದಿಂದ. ಅಜ್ಞಾನಿ ಇದ್ರೆ ಸ್ವರ್ಗದಿಂದ ಮರಣ ಹೊಂದಿ ಏಕೇಂದ್ರಿಯ ಪರ್ಯಾಯಕ್ಕೆ ಹೋಗ್ತಾನೆ, ನಿಗೋದಿಯಾಗಿ ಹುಟ್ಟುತ್ತಾನೆ, ಪೃಥ್ವಿ ಜಲ ಅಗ್ನಿ ವಾಯು ವನಸ್ಪತಿಯಾಗಿ ಹುಟ್ಟುತ್ತಾನೆ. ಹಾಗಾದ್ರೆ ಪರಂಪರೆಯಿಂದ ನೀನು ಸ್ವರ್ಗದಿಂದ ಎಲ್ಲಿಗೆ ಹೋಗ್ತಾ ಇದೀಯಾ? ಹಾಗಾದ್ರೆ ಸ್ವರ್ಗ ಒಳ್ಳೇದಿದೆಯೇನು? ಸ್ವರ್ಗ ದಾರಿ ತಪ್ಪಿಸುವಂತ ವಿಚಾರ ಇದೆ. ಎಂಥದ್ದು, ನಮ್ಮ ಮನೆಗಳಲ್ಲಿ ಟಿವಿ ಇದೆಯಲ್ಲ, ಟಿವಿ ಒಳ್ಳೇದು ಕೆಟ್ಟದ್ದು ದಾರಿ ತಪ್ಪಿಸುತ್ತೆ. ಒಂದನ್ನ ನೋಡ್ಬೇಕಂತ ಹೋಗಿದ್ದೆ 20 ನೋಡ್ತೇನೆ, ಮತ್ತೆ ಯಾವಾಗ ಸಮಯ ಹೋಯ್ತು ಅಂತ ಗೊತ್ತಿಲ್ಲ. ನಮ್ಮ ಮನೆಯಲ್ಲಂತೂ ಟಿವಿ ಇಲ್ವೇ ಇಲ್ಲ, ಯೂಸೇ ಮಾಡೋದಿಲ್ಲ ನಾನೀಗ. ಆದರೆ ವಿಚಾರ ಉದಾಹರಣೆಗೆ ಹಾಗೆ ಯಾವ ಇದಿದೆ ದೇವಗತಿ, ಈ ದೇವಗತಿ ಜೀವಿಗೆ ಚೀಟಿಂಗ್ ಮಾಡೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಯಾಕೆ? ಸ್ವರ್ಗದ ಭೋಗೋಪಭೋಗಗಳಲ್ಲಿ ಇವನು ತಲ್ಲೀನನಾಗಿಬಿಟ್ರೆ ಇವನು ಜ್ಞಾಪಕನೇ ಬರೋದಿಲ್ಲ. ಅದರ ಜೊತೆಗೆ ದುಃಖವೂ ಕೂಡ ಅಷ್ಟೇ ಇದೆ, ಮಾನಸಿಕ ದುಃಖ. ಹಾಗಾಗಿ ಸ್ವರ್ಗಗತಿ ಕೂಡ ಒಳ್ಳೆ ಗತಿ ಇಲ್ಲ. ಇನ್ನು ಮನುಷ್ಯಗತಿ ಅಂತೂ ಒಳ್ಳೇದಿದೆ. ಇಲ್ಲಿಂದ ತಾನೇ ಮೋಕ್ಷಕ್ಕೆ ಹೋಗೋದಿದೆ. ಇನ್ನು ಮನುಷ್ಯಗತಿ ಒಳ್ಳೇದಿಲ್ಲ ಅಂದ್ರೆ ಹೆಂಗು ಸಾಧ್ಯ ಇದೆ? ಅರೆ, ಮೋಕ್ಷಕ್ಕೆ ಮನುಷ್ಯಗತಿಯಿಂದ ಹೋಗೋದಿದೆ. ಈ ವಿಚಾರನೆ ತೋರಿಸ್ತಾ ಇದೆ ಮನುಷ್ಯಗತಿ ಕೂಡ ಹಿತಕರ ಇಲ್ಲ. ಒಂದು ವೇಳೆ ಮನುಷ್ಯಗತಿ ಹಿತಕರ ಇದ್ದಿದ್ರೆ ಇದನ್ನ ಬಿಟ್ಟು ಜನ ಸಿದ್ಧರೇ ಯಾಕಾಗುತ್ತಿದ್ರು? ಏನ್ ಹೇಳ್ತಾರೆ? ಮನುಷ್ಯಗತಿ ಕೂಡ ಹಿತಕರ ಇಲ್ಲ. ಮನುಷ್ಯಗತಿಯಿಂದ ನಾನು ಮೋಕ್ಷಕ್ಕೆ ಹೋಗಬಹುದಿದೆ. ಹಾಗಾದ್ರೆ ಮೋಕ್ಷಕ್ಕೆ ಹೋಗುವಂತಹ ದಾರಿ ಮನುಷ್ಯಗತಿ ಇದೆ. ಆದ್ರೆ ಮನುಷ್ಯಗತಿ ಒಳ್ಳೇದಿದೆಯೇನೋ? ಇಲ್ಲ. ರೋಗ ಮುಕ್ತ ಆಗ್ಲಿಕ್ಕೆ ಔಷಧಿ ಒಂದು ದಾರಿ ಇದೆ. ಹಾಗಾದ್ರೆ ಔಷಧಿ ಒಳ್ಳೇದಿದೆಯೇನೋ? ನೈ. औषध तो अच्छा नहीं है, लेकिन निरोगी होने का उपाय है, इसलिए सेवन करता है, अच्छा मानकर नहीं करता. ऐसे मनुष्य गति अच्छा नहीं है, लेकिन मनुष्य गति से मोक्ष जाया जा सकता है. ಸಂಯಮ ಗ್ರಹಣೆ ಮಾಡಬಹುದಿದೆ. ಹಾಗಾಗಿ ಮನುಷ್ಯ ಭಾವವನ್ನ ಗ್ರಹಣೆ ಮಾಡ್ತಾನೆ. ಈ ರೀತಿಯಾಗಿ 4 ಗತಿಗಳಲ್ಲಿ ಯಾವ ಗತಿ ಕೂಡ ಒಳ್ಳೆ ಗತಿ ಇಲ್ಲ. ಎಲ್ಲ ಗತಿಗಳು ಕೂಡ ಜೀವಿಯ ದುರ್ದಶೆಯನ್ನೇ ತೋರಿಸುತ್ತೆ. ಆದರೆ ಮನುಷ್ಯ ಗತಿಯಲ್ಲಿ ಸಂಯಮ ಧಾರಣೆ ಮಾಡಬಹುದಿದೆ. ಸಂಯಮ ಧಾರಣೆ ಮಾಡಿ ಆತ್ಮಿಕ ಸುಖವನ್ನು ಪಡೆದು ಕೊನೆಗೆ ಪಂಚಮಗತಿಯಾದ ಸಿದ್ಧಗತಿಯನ್ನು ಪಡೆಯೋದು ಮನುಷ್ಯಗತಿಯಿಂದ ಸಾಧ್ಯ ಇದೆ. ಮತ್ತು ಅಂತಹ ಮನುಷ್ಯಗತಿಯಲ್ಲಿ ಈ ಸಮಯದಲ್ಲಿ ವರ್ತಮಾನದಲ್ಲೇ ನಾವೆಲ್ಲರೂ ಅಂತಹ ಮನುಷ್ಯಗತಿಯಲ್ಲಿ ಇದ್ದೇವೆ. ಇನ್ನು ಮುಂದೆ ಯಾವ ಗತಿಗೆ ಹೋಗುತ್ತೇವೆ ಅಂತ ಗೊತ್ತಿಲ್ಲ. ಆದರೆ ವರ್ತಮಾನದಲ್ಲಿ ನಾವು ಮನುಷ್ಯಗತಿಯಲ್ಲಿ ಇದ್ದೇವೆ. ಸಂಯಮ ಧಾರಣೆ ಮಾಡುವಂತಹ ಶಕ್ತಿ ನಮಗೆ ಸಿಕ್ಕಿದೆ. ಹಾಗಾಗಿ ಸಂಯಮ ಧಾರಣೆ ಮಾಡೋ ಮೂಲಕ ನಮ್ಮ ಆತ್ಮ ವೈಭವವನ್ನು ಗುರುತಿಸಿ
ಆತ್ಮವೈಭವದಲ್ಲಿಯೇ ರಮಣ ಮಾಡಿ ತಲ್ಲೀನರಾಗಿ ನಮ್ಮ ಮನುಷ್ಯ ಭಾವವನ್ನು ಸಾರ್ಥಕ ಮಾಡುವಂತಹ ಭಾವನೆಯಿಂದ ಇವತ್ತಿನ ಸ್ವಾಧ್ಯಾಯವನ್ನು ಇಲ್ಲೇ ವಿರಾಮ ಮಾಡೋಣ.